ಹಾಯ್ ಹಲೋ ನಮಸ್ಕಾರ ಶುಭ ಸಂಜೆ. ನೀವು ನೋಡ್ತಾ ಇದ್ದೀರಾ V1 ಚಾನೆಲ್ನ ನಮಸ್ತೆ ದಾವಣಗೆರೆ ಕಾರ್ಯಕ್ರಮ. ನಾನು ನಿಮ್ಮ ವಿಜಯ್ ಶ್ರೀ ಗೌರಿ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ಡಯಲ್ ಮಾಡಿ. ನೀವು ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತಾಡ್ಬೋದು. ಯಾರಿಗಾದರೂ ಬರ್ತ್ಡೇ ವಿಶಸ್, ಆ್ಯನಿವರ್ಸರಿ ವಿಶಸ್ ತಿಳಿಸ್ಬೇಕು ಅಂತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮೊಂದು ಪ್ರೀತಿಯ ಶುಭಾಶಯವನ್ನು ಕಾರ್ಯಕ್ರಮದ ಮುಖಾಂತರ ತಲುಪಿಸ್ಬೋದು. ಸೊ ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಮ್ಮ ಹಳೇ ಕಾಲದ ಒಳ್ಳೊಳ್ಳೆ ಗೋಲ್ಡನ್ ಡೇಸನ್ನು ನೆನೆಸ್ಕೊಳ್ಳೋಣ. ಸೊ ಏನಪ್ಪ ಅದು ಅಂದರೆ ನಮ್ಮ ಸ್ಕೂಲ್ ಡೇಸನ್ನು ನೆನೆಸ್ಕೊಳ್ಳೋಣ. ಸೊ ನೀವು ಕೂಡ ನಿಮ್ಮ ಸ್ಕೂಲ್ ಡೇಸ್ ಬಗ್ಗೆ ಮಾತಾಡ್ಬೋದು, ಕಾಲೇಜ್ ಡೇಸ್ ಬಗ್ಗೆ ಮಾತಾಡ್ಬೋದು. ಸ್ಟೂಡೆಂಟ್ ಲೈಫಲ್ಲಿ ನೀವು ಯಾವ್ಯಾವ ಥರ ಇದ್ರಿ, ತುಂಬ ತುಂಟರಾಗಿದ್ರಾ ಅಥವಾ ತುಂಬ ಒಂದು ಡೀಸೆಂಟ್ ಫಸ್ಟ್ ಬೆಂಚ್ ಸ್ಟೂಡೆಂಟ್ ಥರ ಇದ್ರಾ, ಹಾಗೆ ಈಗ ನೀವು ಇದ್ದೀರಾ ಸ್ಕೂಲ್ ಕಾಲೇಜಲ್ಲಿ ಅಂತಂದರೆ ಸೊ ನೀವು ಯಾವ ರೀತಿ ಇರ್ತಾ ಇದ್ದೀರಾ, ನಿಮ್ಮ ಡೇಸ್ನ ಹೇಗೆ ಎಂಜಾಯ್ ಮಾಡ್ತಾ ಇದ್ದೀರಾ, ನಿಮ್ಮ ಶಾಲಾ ದಿನಗಳು, ನಿಮ್ಮ ಕಾಲೇಜ್ ಡೇಸ್. ಸೊ ಅದ್ರ ಬಗ್ಗೆ ನೀವು ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಅಕಸ್ಮಾತ್ ಏನಾದ್ರು PhD ಮಾಡಿದಿರಾ, ಮಾಸ್ಟರ್ಸ್ ಮಾಡಿದಿರಾ ಅಂತಂದರೆ ಅಲ್ಲೆಲ್ಲ ಹೇಗಿತ್ತು ಅದ್ರ ಬಗ್ಗೆ ಮಾತಾಡ್ಬೋದು. ಸೊ ಯಾವ ರೀತಿ ಸ್ಪೋರ್ಟ್ಸ್ಗಳನ್ನು ಆಡ್ತಾ ಇದ್ರಿ, ಹೇಗಿರ್ತಾ ಇತ್ತು ನಿಮ್ಮ ಶಾಲಾ ದಿನಗಳಲ್ಲಿ, ನೀವು ಯಾವ ರೀತಿ ಇರ್ತಾ ಇದ್ರಿ, ಅಲ್ಲೆಲ್ಲ ಏನೇನೆಲ್ಲ ಮಾಡ್ತಾ ಇದ್ರಿ, ತುಂಬ ತುಂಟರಾಗಿದ್ರಾ, ತುಂಬ ಒಳ್ಳೆ ಮಕ್ಕಳಾಗಿ ಹೇಳ್ದಂಗೆಲ್ಲ ಕೇಳ್ತಾ ಇದ್ರಾ, ಸೊ ತುಂಬ ಡಿಸೆಂಟ್ ಆಗಿದ್ರಾ, ಅಥವಾ ತುಂಬ ಚೇಷ್ಟೆ ಮಾಡ್ತಾ ಕೂರ್ತಾ ಇದ್ರಾ, ಏನೆಲ್ಲ ಮಾಡಿದಿರಾ ನೀವು ಕೂಡ ಅದನ್ನೆಲ್ಲ ನೆನೆಸ್ಕೋಬೋದು. ಹಾಗೆ ಸ್ಕೂಲ್ ಫ್ರೆಂಡ್ಸ್ಗಳನ್ನ ನೆನೆಸ್ಕೋಬೋದು, ಕಾಲೇಜ್ ಫ್ರೆಂಡ್ಸ್ಗಳನ್ನ ನೆನೆಸ್ಕೋಬೋದು. ಯಾರು ಈಗಲೂ ಕೂಡ ನಿಮ್ಮ ಮನಸ್ಸಲ್ಲಿದ್ದಾರೆ, ನಿಮ್ಮ ಜೊತೆ ಟಚ್ಚಲ್ಲಿದ್ದಾರೆ. ಹಾಗೆ ಈಗ ನಿಮಗೆ ಶಾಲಾ ದಿನಗಳು ಅಂದ ತಕ್ಷಣ ಮೊಟ್ಟ ಮೊದಲಿಗೆ ಯಾವ ಫ್ರೆಂಡ್ ನೆನಪಾಗ್ತಾರೆ, ಯಾವ ಟೀಚರ್ ನೆನಪಾಗ್ತಾರೆ, ಯಾವ ಸಂದರ್ಭ ಸನ್ನಿವೇಶ ನೆನಪಾಗುತ್ತೆ? ಶಾಲಾ ದಿನಗಳು, ಕಾಲೇಜ್ ದಿನಗಳು ಅಂದರೆ ಎಲ್ಲರ ಲೈಫಲ್ಲೂ ಕೂಡ ಒಂದು ಸ್ಪೆಷಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಸೊ ನಮ್ದೆಲ್ಲ ಕೊಟ್ಟಿರ್ತೀವಿ ನಮ್ಮ ಶಾಲಾ ದಿನಗಳಲ್ಲಿ, ಇನ್ನಸೆಂಟ್ ಆಗಿರ್ತೀವಿ. ಸೊ ಅವಾಗಿನ ಎಂಟ್ರಿ ಆಗಿರ್ತೀವಿ, ಜೀವನ ಅಂದ್ರೆ ಏನು ಅಂತ ಗೊತ್ತಿರಲ್ಲ, ಜೀವನ ಅನುಭವ ಇರೋದಿಲ್ಲ, ಯಾರೇನು ಹೇಳಿದ್ರು ಸುಮ್ಮನೆ ಕೇಳಿಸ್ಕೊತಾ ಇರ್ತೀವಿ. ಅಂಥ ಟೈಮಲ್ಲಿ, ಅಷ್ಟು ಮುಗ್ಧತೆ ಇರುವಂಥ ಸಮಯದಲ್ಲಿ ಸಾಕಷ್ಟು ಗೆಳೆಯರನ್ನು ಮಾಡ್ಕೋತೀವಿ. ಗೆಳೆಯರೆಲ್ಲ ತುಂಬ ಸ್ಪೆಷಲ್ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಎಲ್ಲ ಗೆಳೆಯರ ಜೊತೆಗೂ ಒಂಥರ ಬಾಂಡ್ ಇರುತ್ತೆ. ಅದು ಜಗಳದಿಂದ ಸ್ಟಾರ್ಟ್ ಆಗಿರ್ಬೋದು, ಕೆಲವೊಬ್ಬರು ನಮಗೆ ಆಗ್ತಾ ಇರೋದಿಲ್ಲ, ಅವ್ರ ಜೊತೆ ಫುಲ್ ಸಿಟ್ಟು ಮಾಡ್ಕೋತಾ ಇರ್ತೀವಿ, ಮಾತಾಡ್ಸೋದು ಬಿಟ್ಟಿರ್ತೀವಿ, ಜಗಳ ಮಾಡಿರ್ತೀವಿ, ಬಟ್ ಆದರೂ ಕೂಡ ಒಂದಾಗಿರ್ತೀವಿ. ಎಲ್ಲ ಸ್ವೀಟ್, ಸಿಹಿ, ಕಹಿ ಮೆಮೊರಿಗಳನ್ನ ಇವತ್ತು ನೆನೆಸ್ಕೊಳ್ಳೋಂಥ ದಿನ ಅಂತಲೇ ಹೇಳ್ಬೋದು. ನೀವು ಕೂಡ ನಿಮ್ಮ ಶಾಲಾ ದಿನಗಳನ್ನು, ಕಾಲೇಜ್ ಡೇಸನ್ನು ನೆನೆಸ್ಕೊಂಡು ಅದ್ರ ಬಗ್ಗೆ ಸಾಕಷ್ಟು ಮಾತಾಡ್ಬೋದು. ನಿಮ್ಮ ಶಾಲಾ ದಿನಗಳು ಯಾವ ರೀತಿ ಇರ್ತಾ ಇತ್ತು, ಏನೆಲ್ಲ ನೀವು ಮಾಡ್ತಾ ಇದ್ರಿ, ನೀವು ಯಾವ ರೀತಿ ಸ್ಟೂಡೆಂಟ್ ಆಗಿದ್ರಿ, ಅದ್ರ ಬಗ್ಗೆ ಇವತ್ತು ಕಾರ್ಯಕ್ರಮದಲ್ಲಿ ಮಾತಾಡುವಂಥ ಅವಕಾಶ ಇರುತ್ತೆ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಎಲ್ಲ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚ್ಕೋಬಹುದು, ಶಾಲಾ ದಿನಗಳ ಬಗ್ಗೆ, ಕಾಲೇಜ್ ಡೇಸ್ ಬಗ್ಗೆ. ಜೊತೆಗೆ ಯಾರಿಗಾದ್ರೂ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀರಾ ಅಂದರೆ, ಮದುವೆ ವಾರ್ಷಿಕೋತ್ಸವ ಶುಭಾಶಯಗಳನ್ನ ತಿಳಿಸ್ತೀರಾ ಅಂದರೆ, ಯಾವುದೇ ಥರದ ಶುಭ ಸಂದೇಶವನ್ನು ನೀವು ಯಾರಿಗಾದ್ರೂ ತಲುಪಿಸ್ಬೇಕು ಅಂತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಸೊ ನೀವು ಮಾಡಬೇಕಾಗಿರೋಂಥದ್ದಿಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ಡಯಲ್ ಮಾಡಬೇಕು. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಸೂಪರ್ ಆಗಿ ಮಾತಾಡ್ಬೋದು. ಸೊ ಇವತ್ತೇನಾದ್ರು ಸ್ಪೆಷಲ್ ಆಗಿತ್ತು ಅಂದರೆ, ಗುರುವಾರ ಏನಾದ್ರು ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ರೆ, ಎಲ್ಲರೂ ಹೋಗಿ ಬಂದಿದ್ದೀರಾ, ಏನಾದ್ರು ಆಚರಿಸ್ತಾ ಇದ್ದೀರಾ ಅಂದರೆ ಅದ್ರ ಬಗ್ಗೆ ಎಲ್ಲ ಖಂಡಿತವಾಗ್ಲೂ ಮಾತಾಡುವಂಥ ಅವಕಾಶ ಇರುತ್ತೆ. ಜೊತೆಗೆ ಇವತ್ತು ಬುದ್ಧ ಪೂರ್ಣಿಮಾ ಇದೆ, ಸೊ ಇವತ್ತು ಹುಣ್ಣಿಮೆ ಇದೆ. ಸೊ ಯಾರೆಲ್ಲ ಇಲ್ಲಿಗೆಲ್ಲ ಹೋಗಿದ್ರಾ, ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀರಾ ಅಂತಂದರೆ, ಏನೆಲ್ಲ ನಿಮ್ಮ ಶೆಡ್ಯೂಲ್ ಇತ್ತು, ಏನೆಲ್ಲ ನಿಮ್ಮ ಪ್ಲಾನ್ಸ್ ಇದೆ, ಅದ್ರ ಬಗ್ಗೆ ಮಾತಾಡ್ತೀರಾ ಅಂದರೆ ಖಂಡಿತ ಅದಕ್ಕೂ ಅವಕಾಶ ಇರುತ್ತೆ. ನೀವು ಕೂಡ ಬುದ್ಧ ಪೂರ್ಣಿಮೆಯನ್ನು ಆಚರಿಸ್ತಿದ್ದೀರಾ ಅಂತಂದರೆ ಅದ್ರ ಬಗ್ಗೆ ಕೂಡ ಖಂಡಿತ ಮಾತಾಡ್ಬೋದು. ಜೊತೆಗೆ ಇವತ್ತು ಶಾಲಾ ದಿನಗಳ ಬಗ್ಗೆ, ನಮ್ಮ ಸ್ಟೂಡೆಂಟ್ ಲೈಫ್, ಗೋಲ್ಡನ್ ಲೈಫ್, ಇದ್ರ ಬಗ್ಗೆ ಮಾತಾಡುವಂಥ ಅವಕಾಶ ಇರುತ್ತೆ. ನಿಮಗೆ ಫಸ್ಟ್ ಸ್ಟೂಡೆಂಟ್ ಲೈಫ್ ಅಂದ ತಕ್ಷಣ ಯಾರು ನೆನಪಾಗ್ತಾರೆ? ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನೀವು ಮಾಡಿದಂಥ ಚೇಷ್ಟೆಗಳಾಗಿರ್ಬೋದು, ಅಥವಾ ನೀವು ಡೀಸೆಂಟ್ ಸ್ಟೂಡೆಂಟ್ ಆಗಿದ್ರಿ ಅಂತಂದರೆ ನೀವು ಓದಂಥ ಓದಾಗಿರ್ಬೋದು. ಆಟ್ ದ ಎಂಡ್ ಸ್ಟೂಡೆಂಟ್ ಲೈಫಿಂದ ನೀವು ಏನು ತೊಗೊಂಡ್ರಿ ಅಂತ ನಿಮ್ಗೆ ಅನಿಸುತ್ತೆ? ಸೊ ಜಾಸ್ತಿ ಯಾರೆಲ್ಲ ಟಾಪರ್ಸ್ ಇರ್ತಾರೆ, ಸೊ ಅವಾಗೆಲ್ಲ ಫುಲ್ ಕಾನ್ಸಂಟ್ರೇಟ್ ಮಾಡಿ ಓದ್ತಾ ಇರ್ತಾರೆ, ಸೊ ಅವ್ರಿಗೆ ಕಡಿಮೆ ಮೆಮರೀಸ್ ಇರುತ್ತೆ ಅಂತ ಹೇಳ್ತಾರೆ. ಸೊ ನಿಮಗಿರೋ ರೀತಿ ಅನ್ಸುತ್ತಾ ನಿಮಗೂ ಕೂಡ ಕಡಿಮೆ ಮೆಮರೀಸ್ ಇದೆ ಅಂತ, ಅಥವಾ ನಿಮಗೆ ಜಾಸ್ತಿ ಮೆಮರೀಸ್ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಸೊ ನೀವು ಕೂಡ ಯಾವ ರೀತಿ ಆಗಿದ್ರಿ? ಫಸ್ಟ್ ಬೆಂಚರ, ಲಾಸ್ಟ್ ಬೆಂಚರ, ಮಿಡಲ್ ಬೆಂಚರ, ಆವರೇಜ್ ಸ್ಟೂಡೆಂಟಾ, ಟಾಪರ, ಅಥವಾ ನೀವು ಯಾವ ರೀತಿ ಇದ್ರಿ? ಅದ್ರ ಬಗ್ಗೆ ಖಂಡಿತವಾಗ್ಲೂ ನೀವು ಕೂಡ ಮಾತಾಡ್ಬೋದು. ಹಾಗೆ ಅದ್ರ ಬಗ್ಗೆ ಏನಾದ್ರು ಹಂಚ್ಕೋತೀರಾ ಅಂತಂದರೆ, ಮಾಡಿದಂಥ ಚೇಷ್ಟೆಗಳಾಗಿರ್ಬೋದು, ಯಾವ ರೀತಿ ಎಷ್ಟು ಆಕ್ಟಿವ್ ಆಗಿದ್ರಿ, ಸೋಷಲ್ ಕ್ಲಬ್ಸಲ್ಲಿ ಆಗಿರ್ಬೋದು, ಸ್ಟೇಜ್ ಮೇಲೆ ಹೋಗಿ ನೀವೇನೋ ಟ್ಯಾಲೆಂಟನ್ನು ತೋರಿಸ್ತಾ ಇದ್ರಿ, ನೀವು ಡ್ರಾಮಾ ಮಾಡ್ತಾ ಇದ್ರಿ, ನಾಟಕಗಳನ್ನೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಿ, ಜೊತೆಗೆ ಏನಾದ್ರು ಆ್ಯಕ್ಟಿಂಗ್ ಮಾಡ್ತಾ ಇದ್ರಿ, ಹಾಗೆ ಅದು ಡಾನ್ಸ್ ಮಾಡ್ತಾ ಇದ್ರಿ, ಹಾಡುಗಳನ್ನು ಹೇಳ್ತಾ ಇದ್ರಿ, ಏನೆಲ್ಲ ಟ್ಯಾಲೆಂಟ್ ನಿಮಗಿತ್ತು, ಯಾವ್ಯಾವ ಸ್ಪೋರ್ಟ್ಸಲ್ಲಿದ್ರಿ, ಎಷ್ಟೆಲ್ಲ ಸ್ಪೋರ್ಟ್ಸ್ಗಳನ್ನು ಆಡಿದಿರಾ ನಿಮ್ಮ ಶಾಲಾ ದಿನಗಳಲ್ಲಿ, ಹಾಗೆ ಎಷ್ಟೆಲ್ಲ ತೀಟ್ಲೆ ಮಾಡಿದಿರಾ, ಏನೆಲ್ಲ ತುಂಟತನಗಳನ್ನು ಮಾಡಿದಿರಾ. ಎಲ್ಲರಿಗೂ ಒಂದು ಸನ್ನಿವೇಶ ಅಂತಿರುತ್ತೆ, ನಾವು ಶಾಲೆಯಲ್ಲಿದ್ದಾಗ ಹೀಗಾಗಿತ್ತು, ಹೀಗೊಬ್ರು ಸರ್ ಇದ್ರು, ಸೊ ಹೇಳ್ತಾ ಇರ್ತಾರೆ ಯೂಶಲಿ ಹಿಂಗೆ ಸರ್ ಇದ್ರು, ಅವರ ಸರ್ ನಾನು ತುಂಬ ಇಷ್ಟಪಡ್ತಾ ಇದ್ರು, ಬಟ್ ನಾನು ಕೂಡ ಅವ್ರು ತುಂಬ ತೀಟ್ಲೆ ಮಾಡ್ತಾ ಇದ್ದೆ, ಅವರಿಗೆ ಅವ್ರು ನನಗೆ ಇದಕ್ಕೆ ಈ ರೀತಿ ಕರಿತಾ ಇದ್ರು, ಈ ರೀತಿ ಎಲ್ಲ ಇರುತ್ತೆ ಮೆಮರೀಸು. ಸೊ ನೀವು ಅದನ್ನೆಲ್ಲ ಹಂಚ್ಕೋತೀರಾ ಅಂದರೆ ಖಂಡಿತವಾಗ್ಲೂ ಅದಕ್ಕೆಲ್ಲ ಅವಕಾಶ ಇರುತ್ತೆ. ನಮ್ಮ ಜೀವನವನ್ನು ತಿರುಗಿಸಿದಂಥ ಒಬ್ಬ ಟೀಚರ್ ಇದ್ದೇ ಇರ್ತಾರೆ ನಮ್ಮ ಜೀವನದಲ್ಲಿ ಅಂತಲೇ ಹೇಳ್ಬೋದು. ಸೊ ಓದಿಗಿಂತ ಜಾಸ್ತಿ ಹೇಳ್ಕೊಟ್ಟಿರ್ತಾರೆ, ಅವ್ರ ಬಗ್ಗೆ ಏನಾದ್ರು ಮಾತಾಡ್ತಾರೆ ಅಂದರೆ ಖಂಡಿತ ಅವಕಾಶ ಇರುತ್ತೆ. ಕಾರ್ಯಕ್ರಮದ ಮೊದಲ ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆಗೆ ಮಾತಾಡೋಣ. ಹಾಯ್ ಹಲೋ ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ದಯವಿಟ್ಟು ಕರೆ ಮಾಡಿದಾಗ ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಇವತ್ತು ನಾವು ಮಾತಾಡ್ತಾ ಇರುವಂಥ ವಿಷಯ ಶಾಲಾ ದಿನಗಳು, ಕಾಲೇಜ್ ಡೇಸ್ ಆಗಿರ್ಬೋದು, ಸ್ಕೂಲ್ ಡೇಸ್ ಆಗಿರ್ಬೋದು. ಸೊ ನಿಮ್ಮ ಎಲ್ಲ ಇಡೀ ಸ್ಟೂಡೆಂಟ್ ಲೈಫ್ ಬಗ್ಗೆ ಮಾತಾಡ್ಬೋದು. ಸೊ ಯಾವ್ಯಾವ ರೀತಿ ಇರುತ್ತಪ್ಪ ಸ್ಟೂಡೆಂಟ್ ಲೈಫ್ ಅಂದರೆ,
ಚಿಕ್ಕ ವಯಸ್ಸಲ್ಲಿ ಅಂದರೆ ಯಾವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಟು ಫಿಫ್ತ್ ಸ್ಟ್ಯಾಂಡರ್ಡ್ ಯಾವ ರೀತಿ ಇರ್ತೀವಪ್ಪ 1 to 5, ಸೊ ಒಂದು ಸ್ವಲ್ಪ ಹಂಗೆ ಏನೋ ಸ್ವಲ್ಪ ಚೈಲ್ಡಿಶ್ ಆಗಿರ್ತೀವಿ, ರೈಮ್ಸ್ ಎಲ್ಲ ಹೇಳ್ತಾ ಇರ್ತೀವಿ, ಒಳ್ಳೆ ಸ್ಟೂಡೆಂಟ್ಸ್ ಆಗಿರ್ತೀವಿ, ಏನೋ ಒಂದು ಸ್ವಲ್ಪ ಮಾತು ಕೇಳ್ತಾ ಇರ್ತೀವಿ, ಅಲ್ಲ ತುಂಟನ ಮಾಡ್ತಾ ಇರ್ತೀವಿ. ಹಾಗೆ ಒಂದೊಂದು ಸ್ವಲ್ಪ ಡೀಸೆಂಟ್ ಆಗೇ ಇರ್ತೀವಿ. ಯಾವಾಗ 5th ಎಂಟ್ರಿ ಆಗ್ತೀವಿ, ಸ್ವಲ್ಪ ಏನೋ ಒಂದು ಸ್ವಲ್ಪ ಕೀಟ್ಲೆ ಮಾಡೋದು ಜಾಸ್ತಿ ಆಗುತ್ತೆ, ಸ್ವಲ್ಪ ಏನೋ ಒಂದು ಆ ಕಡೆ ನೋಡೋದು ಜಾಸ್ತಿ ಆಗುತ್ತೆ, ಕಾನ್ಸಂಟ್ರೇಷನ್ ಎಲ್ಲ ಹೋಗ್ತಿರುತ್ತೆ, ಸ್ಪೋರ್ಟ್ಸ್ ಎಲ್ಲ ಆಡ್ತಿರ್ತೀವಿ, ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀವಿ. ನೆಕ್ಸ್ಟ್ ಹೈಸ್ಕೂಲಿಗೆ ಬಂದ ತಕ್ಷಣ ಅದೊಂಥರ ಹೊಸ ಲೋಕ ಅಂತಲೇ ಹೇಳ್ಬೋದು. ಸೊ ಎಲ್ಲದೊಂದು ಫೇಸ್ ಇರುತ್ತೆ. ನೀವು ಯಾವ್ಯಾವ ಒಂದು ಫೇಸಲ್ಲಿ ಯಾವ ರೀತಿ ಇದೆ ಇದ್ರ ಬಗ್ಗೆ ಖಂಡಿತ ಮಾತಾಡ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ನಮ್ಮ ಹೆಸರು ವೀರೇಶ್ ಅಂತ ಮೇಡಮ್. ನಮಸ್ತೆ ವೀರೇಶ್ ಅವರೇ, ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದಾವಣಗೆರೆ. ಏನು ಮಾಡ್ಕೊಂಡಿದ್ರಾ ಮೇಡಮ್? ನಮ್ದು ಇಂಜಿನಿಯರಿಂಗ್ ಇದೆ, ವರ್ಕ್ ಮಾಡ್ತಿದೀವಿ. ಇಂಜಿನಿಯರಿಂಗ್ ಆಗಿದೆ. ಯಾವ ಇಂಜಿನಿಯರಿಂಗ್ ಮಾಡಿರೋದು ನೀವು? ಎಲೆಕ್ಟ್ರಿಕಲ್. ಸೂಪರ್. ಸೊ ಇವತ್ತು ನಾವು ಸ್ಕೂಲ್ ಕಾಲೇಜ್ ಡೇಸ್ ಬಗ್ಗೆ ಮಾತಾಡ್ತಿದ್ದೀವಿ ವೀರೇಶ್ ಅವರೇ. ಸೂಪರ್. ಸೊ ಹೇಳಿ, ನಿಮ್ಮ ಇಂಜಿನಿಯರಿಂಗ್ ಡೇಸ್ ಹೇಗಿತ್ತು, ಸ್ಕೂಲ್ ಡೇಸ್ ಹೇಗಿತ್ತು, ಯಾವ್ದನ್ನ ಸಾಕಷ್ಟು ನೆನ್ಸ್ಕೋತೀರಾ? ಸ್ಕೂಲ್ ಡೇಸ್ ತುಂಬಾ ನೆನಪು ಮಾಡ್ಕೊಂತೀವಿ ಮೇಡಮ್. ಸ್ಕೂಲ್ ಡೇಸ್ ಅಂದ ತಕ್ಷಣ ಏನ್ ನೆನಪಾಗುತ್ತೆ ವೀರೇಶ್ ಅವರೇ? ಸ್ಕೂಲ್ ಡೇಸ್ ಅಲ್ಲಿ ಮಾಡಿರೋ ಆಟ ಆಡಿರೋ ಗೇಮ್ಗಳು, ಟೈಮ್ ಪಾಸ್ ಮಾಡಿರೋದು ಎಲ್ಲ ನೆನಪಾಗುತ್ತೆ. ಒಂದ್ ಮೂಮೆಂಟ್ ಆದ್ರೆ ನೆನಪಿದೆಯಾ ನಿಮ್ಗೆ? ಈ ರೀತಿ ಮಾಡಿದ್ವಿ, ಇಲ್ಲಿಗೆ ಹೋಗಿದ್ವಿ, ಈ ತರ ಇತ್ತು ಅಂತ ತುಂಬಾ ಇದಾವೆ. ಒಂದ್ ಹೇಳೋದಾದ್ರೆ? ಟ್ರಿಪ್ ಆಗಿ ಹೋದಾಗ ಎಂಜಾಯ್ ಮಾಡಿರೋದು, ಟ್ರಿಪ್ ಅಲ್ಲಿ ತೀರ್ಲೆ ಮಾಡಿರೋದು, ಹುಡುಗರನ್ನೆಲ್ಲ ಕಾಡ್ತಾ ಇದ್ವಿ ಸಿಕ್ಕಾಪಟ್ಟೆ. ಓಕೆ, ಸೂಪರ್. ಓಕೆ, ಸೊ ನಿಮ್ಗೆ ಫೇವ್ರೆಟ್ ಫ್ರೆಂಡ್ ಆಗಿರ್ಬೋದು, ಬೆಸ್ಟ್ ಫ್ರೆಂಡ್ ಅಂದ ತಕ್ಷಣ ಶಾಲೆಯಲ್ಲಿ ಯಾರು ನೆನಪಾಗ್ತಾರೆ? ಆಲ್ಮೋಸ್ಟ್ ಇರೋರೆಲ್ಲ ಬೆಸ್ಟ್ ಫ್ರೆಂಡ್ ಮೇಡಮ್, ಹಾಗೆ ಆತರ ಏನಿಲ್ಲ. ಒಬ್ರು ಈಗ್ಲೂ ಇರೋರು ಟಚ್ ಅಲ್ಲಿ ಶಾಲೆಯಿಂದ ಇಲ್ಲಿವರೆಗೂ? ಎಲ್ಲರೂ ಟಚ್ ಅಲ್ಲಿ ಇದ್ದಾರೆ ಮೇಡಮ್. ಸೂಪರ್. ಸೊ ಎಲ್ಲ ಶಾಲೆ ಫ್ರೆಂಡ್ಸ್ ಗಳನ್ನ ಈಗಲೂ ಅವ್ರ ಜೊತೆಗೆ ಅಷ್ಟೇ ಚೆನ್ನಾಗಿದ್ದೀರಾ? ಮೇಡಮ್, ಕಾಲೇಜ್ ಫ್ರೆಂಡ್ಸ್, ಸ್ಕೂಲ್ ಫ್ರೆಂಡ್ಸ್ ಎಲ್ಲರೂ ಹಾಗೆ ಒಟ್ಟಿಗೆ. ಓಕೆ, ಸೂಪರ್. ಯಾರು ಟೀಚರ್ ನೆನಪಿದಾರಾ? ಫೇವ್ರೆಟ್ ಟೀಚರ್ ಅಂತ? ಇದ್ದಾರೆ ಮೇಡಮ್. ಇಬ್ರು ಮೂವರು ಇದ್ದಾರೆ. ಯಾರು? ಇಬ್ರು ಮೂವರು ಇದ್ದಾರೆ ಮೇಡಮ್. ಹೆಸರು ಹೇಳ್ಬಿಡಿ. ವೀಣಾ ಮೇಡಮ್, ಶೋಭಾ ಮೇಡಮ್. ಓಕೆ. ಪ್ರೈಮರಿಲಿ ಒಬ್ರು ಶೋಭಾ ಮೇಡಮ್ ಅಂತ ಇದ್ರು. ಓಕೆ. ನಮಗೆ ಮ್ಯಾಥ್ಸ್ ತುಂಬಾ ಇಂಟ್ರೆಸ್ಟ್ ಬಂದಿದೆ ಶೋಭಾ ಮೇಡಮ್ ಅಂತ ಪ್ರೈಮರಿಲಿ. ವಾವ್, ಸೂಪರ್. ಸೊ ಯಾಕೆ ಅವ್ರು ಎಲ್ಲ ಟೀಚರ್ಸ್ಗಿಂತ ಭಿನ್ನವಾಗಿದ್ರು ನಿಮ್ಮ ಪ್ರಕಾರ? ಒನ್ ಟೈಮು ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಕೊಟ್ಟಿದ್ರು. ಆ ಪ್ರಾಬ್ಲಮ್ ಸಾಲ್ವ್ ಮಾಡೋರಿಗೆ ಒಂದು ಗಿಫ್ಟ್ ತರ ಟ್ರಿಕ್ ಕಳ್ಸಿದ್ರು ಮೇಡಮ್. ಓಕೆ, ಟ್ರಿಕ್. ಓಕೆ. ಸೊ ಹಾಗಾಗಿ ಸ್ಪೆಷಲ್ ಮ್ಯಾಮ್ ಟ್ರಿಕ್ ಹೇಳ್ಕೊಡ್ತಾ ಇದ್ರು. ಓಕೆ, ಸೂಪರ್ ವೀರೇಶ್ವರೇ. ಕ್ಲಾಸಿಗೆ ಟಾಸ್ಕ್ ಕೊಟ್ಟಿದ್ರು 7th ಅಲ್ಲಿ. ಓಕೆ. ಸೊ ತುಂಬಾ ಅವಾಗಿಂದ ಅದು ಪ್ರಾಬ್ಲಮ್ ಸಾಲ್ವ್ ಮಾಡಿ ತುಂಬಾ ಇಷ್ಟ ಆಯ್ತು ಅವಾಗಿಂದ. ಸೂಪರ್. ಸೊ ಎಲ್ಲ ನಿಮ್ಮ ಶಾಲೆಯ ಫ್ರೆಂಡ್ಸ್ಗಳಿಗೆ, ಟೀಚರ್ಸ್ಗಳಿಗೆ ಇವಾಗ ಏನಾರ ಒಂದು ಹೇಳೋದಾದ್ರೆ ಈ ಟಿವಿಯ ಚಾನೆಲ್ ಮುಖಾಂತರ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಎಲ್ಲರೇ ನಮ್ ಕಡೆ ಹಾಯ್ ಅಂತ ಹೇಳ್ಬೋದು. ಓಕೆ, ನಿಮ್ಮ ಎಲ್ಲ ಸ್ಕೂಲ್ ಫ್ರೆಂಡ್ಸ್ಗಳಿಗೂ ಟೀಚರ್ಸ್ಗಳಿಗೂ ನಿಮ್ಮ ಕಡೆಯಿಂದ ಇವತ್ತು ಹಾಯ್, ಗುಡ್ ಈವ್ನಿಂಗ್. ಓಕೆನಾ? ಓಕೆ. ಥ್ಯಾಂಕ್ ಯು ವೀರೇಶ್ ಅವರೇ, ಹೇಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ. ಶುಭ ಸಂಜೆ. ಥ್ಯಾಂಕ್ ಯು ಮೇಡಮ್. ನಮ್ಮ ಎಲ್ಲ ಲೈಫಲ್ಲೂ ಕೂಡ ನಮ್ಮ ಶಾಲಾ ದಿನಗಳು, ಸ್ವಲ್ಪ ಕಾಲೇಜ್ ಡೇಸ್ ಅಂತಂದರೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ನಮ್ಮ ಹಾರ್ಟಲ್ಲಿ ಅವ್ರಿಗೆ ಸ್ಪೇಸ್ ಅಂತಲೇ ಹೇಳ್ಬೋದು. ಸೊ ಏನೇ ನೆನೆಸ್ಕೊಳ್ತಾ ಹೋದಾಗೂ ನಮ್ಮ ಇಡೀ ಜೀವನದಲ್ಲಿ ಬೆಸ್ಟ್ ಮೆಮೊರೀಸ್ ಅಂತ ಬಂದಾಗ ನಮ್ಮ ಜೀವನದಲ್ಲಿ ನಾವು ಕಳೆದಂಥ ಖುಷಿಯ ಕ್ಷಣಗಳು, ನೆಮ್ಮದಿಯಾಗಿದ್ದಂಥದ್ದು, ಸ್ಟ್ರೆಸ್ ಇರ್ತಿರ್ಲಿಲ್ಲ. ಇರೋ ಸ್ಟ್ರೆಸ್ ಅಂದ್ರೇ ಎಕ್ಸಾಮ್ ಸ್ಟ್ರೆಸ್ಸು. ಅದನ್ನು ಬಿಟ್ಟರೆ ಬೇರೆ ಏನೋ ತಲೆಯಲ್ಲಿ ಇರ್ತಾ ಇರಲಿಲ್ಲ. ಫುಲ್ ಮನಸ್ಸಿಂದ ಎಂಜಾಯ್ ಮಾಡ್ತಾ ಇದ್ವಿ ಅಂದರೆ ಅದು ನಮ್ಮ ಸ್ಟೂಡೆಂಟ್ ಲೈಫ್ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಸ್ಟೂಡೆಂಟ್ ಲೈಫ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಇವತ್ತು ನೀವು ಕೂಡ ಮಾತಾಡ್ಬೋದು, ಅವಕಾಶ ಇರುತ್ತೆ. ಒಳ್ಳೆ ಶೋ ಅಂತಲೇ ಹೇಳ್ಬೋದು. ಇವತ್ತು ಕಾರ್ಯಕ್ರಮಕ್ಕೆ ಖಂಡಿತ ಕರೆ ಮಾಡಿ. ಹಾಗೆ ನೀವು ಕೂಡ ನಿಮ್ಮ ಒಂದು ಲೈಫಲ್ಲಿ ಇದ್ದಂಥ ನಿಮ್ಮ ಸ್ಕೂಲ್ ಲೈಫ್, ಕಾಲೇಜ್ ಲೈಫ್ ಯಾವ ರೀತಿ ಇರ್ತಾ ಇತ್ತು, ಏನೆಲ್ಲ ನೀವು ಮಾಡ್ತಾ ಇದ್ರಿ, ನಿಮ್ಗೆ ಏನೆಲ್ಲ ಮೆಮೊರೀಸ್ ಇದೆ ಇದ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ಬೋದು. ಏನಾದ್ರು ಸ್ಪೆಷಲ್ ಆಗಿ ಹಂಚ್ಕೋತೀರಾ ಅಂದರೆ ನೀವು ಮಾಡಿದಂಥ ಕೀಟ್ಲೆಗಳಾಗಿರ್ಬೋದು, ಎಲ್ಲಿಗಾದ್ರೂ ಹೋಗಿದ್ರಿ, ಸಾಕಷ್ಟು ಕಾಡಿಸ್ತಾ ಇದ್ರಿ, ಏನೋ ಒಂದು ಸ್ಪೆಷಲ್ ಮೂಮೆಂಟ್ ಇರುತ್ತೆ, ಅದನ್ನು ನೆನ್ಪಿಟ್ಕೊಂಡಿರ್ತೀರ, ಮನಸ್ಸಲ್ಲಿರುತ್ತೆ, ಅದನ್ನು ಹೇಳಬೇಕು, ಎಕ್ಸ್ಪ್ರೆಸ್ ಮಾಡಬೇಕು ಅಂದರೆ ಖಂಡಿತ ಅವಕಾಶ ಇರುತ್ತೆ. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ನಮಸ್ತೆ ಮೇಡಮ್. ನಮಸ್ತೆ ಮಂಜುಳಾ ಅವ್ರು, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಮೇಡಮ್. ಇವತ್ತು ನಾವು ಶಾಲಾ ದಿನಗಳು, ಕಾಲೇಜ್ ಡೇಸ್ಗಳ ಬಗ್ಗೆ ಮಾತಾಡ್ತಿದ್ದೀವಿ. ಮೇಡಮ್. ಸೂಪರ್. ಸೊ ಹೇಳಿ, ನಿಮ್ಮ ಶಾಲಾ ದಿನಗಳು ಅಥವಾ ಕಾಲೇಜ್ ಡೇಸ್ ಅಂದ ತಕ್ಷಣ ಮೊದಲಿಗೆ ನಿಮ್ಗೆ ಏನ್ ನೆನಪಾಗುತ್ತೆ? ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಾರಲ್ಲ ಮೇಡಮ್, ಅದು ಸ್ಕೂಲ್ ಲೈಫು ಚೆನ್ನಾಗಿರುತ್ತೆ. ಟೀಚರ್ಸ್ಗೂ ಸ್ಟೂಡೆಂಟ್ಸ್ಗೂ ಸ್ಕೂಲ್ ಲೈಫಲ್ಲಿ ಬಾಂಡಿಂಗ್ಸ್ ಚೆನ್ನಾಗಿರುತ್ತೆ ಮೇಡಮ್. ಕಾಲೇಜಿಗೆ ಹೋಗ್ತಾ ಕಾಲೇಜಿನಲ್ಲಿ ಅಷ್ಟೊಂದು ಬಾಂಡಿಂಗ್ಸ್ ಇರೋದಿಲ್ಲ.
ಸ್ಟೆಪ್ಸ್ ಈಗಾಗ್ಲೇ ಸ್ವಲ್ಪ ಸ್ಟೂಡೆಂಟ್ಸ್ ಮೆಚೂರ್ ಆಗಿರ್ತಾರೆ. ಹಾಂ ಆಮೇಲಿಂದ ಲೆಕ್ಚರರ್ಸ್ಗಳನ್ನು ಒಟ್ಟು ಸ್ಕೂಲಲ್ಲಿ ಇದ್ದಷ್ಟು ಬಾಂಡಿಂಗ್ಸ್ ಕಾಲೇಜ್ ಲೈಫಲ್ಲಿ ಇರಲ್ಲ ಮೇಡಮ್. ಓಕೆ ಸ್ಟೂಡೆಂಟ್ಸ್ಗೂ ಟೀಚರ್ಸ್ಗೂ. ಓಕೆ ಹಾಂ. ಸೊ ನಿಮಗೆ ಶಾಲಾ ದಿನಗಳು ಅಂದ ತಕ್ಷಣ ಏನು ನೆನಪಾಗುತ್ತೆ? ಒಂದು ಸನ್ನಿವೇಶ ಆಗಿರ್ಬೋದು, ಎಲ್ಗಾರು ಹೋಗಿ ಬಂದ ಟ್ರಿಪ್ ಆಗಿರ್ಬೋದು. ಒಂದು ಸನ್ನಿವೇಶ ಅಂತಂದ್ರೆ ನಾವು 7th ಇದ್ದಾಗ ಮೇಡಮ್ ನಮ್ ಕ್ಲಾಸ್ಮೇಟ್ ಒಬ್ಳು ವಿನೋದ ಅಂತ ಇದ್ಲು. ಅವಳು ಒಂಥರ ಟೆಸ್ಟ್ ಇತ್ತು. ಟೆಸ್ಟ್ ಇದ್ದಾಗ ನನಗೆ ನೀವ್ ಹೇಳ್ಕೊಡ್ಬೇಕು ನನಗೆ ಅಂತಂದೇಳಿ ಕರ್ಜಿಕಾಯಿ ತಂದ್ಕೊಟ್ಟಿದ್ಲು ಅವಳು. ಅವಳಿಗೆ ಆಮೇಲಿಂದ ನಾನು ಎದುರ್ಕೊಂಡು ಹೇಳ್ಕೊಡ್ಲಿಲ್ಲ, ಮಾಸ್ಟರ್ ಬೈತಾರ ಅಂತಂದ್ ಹೇಳ್ಬಿಟ್ಟು. ಅದು ಒಂದು ಇನ್ಸಿಡೆಂಟ್ ನೆನಪಿದೆ ಮೇಡಮ್. ಓಕೆ ಸೂಪರ್. ಸೊ ಇವತ್ತು ನೀವು ಯಾರನ್ನ ನೆನೆಸ್ಕೊಳ್ಳೋದಾದ್ರೆ ಸ್ಪೆಷಲ್ ಆಗಿ ನಿಮ್ಮ ಶಾಲೆ ಗೆಳತಿಯರನ್ನಾಗಿರ್ಬೋದು ಅಥವಾ ನೀವು ಯಾರಾದರೂ ಟೀಚರ್ಸ್ನ ನೆನೆಸ್ಕೋತೀರಾ ಅಂದ್ರೆ ಅವ್ರನ್ನಾಗಿರ್ಬೋದು, ನಿಮ್ಗೆ ಯಾರು ನೆನಪಾಗ್ತಾರೆ ಮೊದಲು ನಿಮ್ಮ ಶಾಲೆ ದಿನಗಳು ಅಂದ ತಕ್ಷಣ? ಟೀಚರ್ಸ್ ಅಂದ್ರೆ ನಮಗೆ CS ಅಂತ ಒಬ್ರು ಟೀಚರ್ ಮೇಡಮ್ ಇದ್ರು. ಓಕೆ. ಆಮೇಲೆ GSC ಅಂತ ಒಬ್ರು ಸರ್ ಇದ್ರು, KLR ಅಂತ ಇದ್ರು. ಓಕೆ. ಅವರೆಲ್ಲ ತುಂಬಾ ಮೆಮೊರಿ ಆಗೋದು ಅಂದ್ರೆ ಇನ್ನೊಬ್ರು GK ಸರ್ ಅಂತ ಇದ್ರು, ಅವರೊಬ್ರು. ಇವ್ರು ಇಷ್ಟ ತುಂಬಾ ನೆನಪಿನಲ್ಲಿ ಇರ್ತಾರೆ ಮೇಡಮ್. ಮತ್ತೆ ಇನ್ನೊಬ್ರು MKG ಸರ್ ಅಂತ ಒಬ್ರು. ಓಕೆ. ಫ್ರೆಂಡ್ಸ್ ಅಂದ್ರೆ ರಾಧಾ ಪೂರ್ಣಿಮಾ ಅಂತ ಇದ್ರು, ಮಂಜುಳಾ ಅಂತ ಒಬ್ಳಿದ್ರು. ಮಂಜುಳಾ ಅನ್ನೋಳು ಎಕ್ಸ್ಪೈರ್ ಆದ್ಲು, ಪೂರ್ಣಿಮಾ ಅನ್ನೋಳು ಇವಾಗ್ಲೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾಳೆ. ಓಕೆ ಓಕೆ. ಸೊ ಇವತ್ತಿನ ಒಂದು ಕಂಪ್ಲೀಟ್ ಶೋಗೆ ನೀವೇನಾದರೂ ಡೆಡಿಕೇಟ್ ಮಾಡಿದ್ರೆ ಹಾಡನ್ನ ಹೇಳ್ತೀರಾ ಶಾಲೆ ದಿನಗಳಿಗೆ? ಹಾ ಮೇಡಮ್ ಹೇಳ್ತೀನಿ. ಅದು ವಿಷ್ಣು ಸೇನ್ ಅಂತ ಹೇಳ್ತೀನಿ ಮೇಡಮ್. ಅದು ಇದ್ರದ್ದು ಸ್ಟೂಡೆಂಟ್ಸ್ ಟೀಚರ್ಸ್ ಸಂಬಂಧಪಟ್ಟಿದ್ದು. ಹಿಸ್ಟರಿ ಗೊತ್ತ ಚಾಮಯ್ಯ ಮೇಷ್ಟ್ರೆ ಬೇಕು ನಗರ ಹಾವು ರಾಮಾಚಾರಿಗೆ. ತಮ್ಮರಿ ಗೊತ್ತ ನಿಮ್ಮಂತ ಮೇಷ್ಟ್ರೆ ಬೇಕು ನಮ್ಮೆಲ್ಲರ ಬಾಳದಾರಿಗೆ. ವಿ ಮಿಸ್ ಆಲ್ ದ ಫನ್, ವಿ ಮಿಸ್ all the joy, we miss you, we miss all the fun, we miss all the joy, we miss you. ಅಷ್ಟೇ ಮೇಡಮ್ ಬರೋದು. ಓಕೆ ಸೂಪರ್. ಥ್ಯಾಂಕ್ ಯು ಸೋ ಮಚ್ ಮಂಜುಳಾ ಅವರೇ, ಇಂಥ ಒಳ್ಳೆ ಹಾಡು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಕ್ಕೆ, ಜೊತೆಗೆ ನಿಮ್ಮ ಎಲ್ಲ ಒಂದು ಸ್ವೀಟ್ ಮೆಮೊರೀಸ್ ನಮ್ಮ ಜೊತೆಗೂ ಕೂಡ ಹಂಚ್ಕೊಂಡಿದ್ದಕ್ಕೆ. ಹೇಳಿ, ಇವತ್ತು ನಿಮ್ಮ ಕಡೆಯಿಂದ ಯಾರಿಗಾದ್ರೂ ಶುಭಾಶಯ ಇದೆಯಾ? ಶುಭಾಶಯ ಇವತ್ತಿಲ್ಲ ಮೇಡಮ್. ಥ್ಯಾಂಕ್ ಯು. ಹೇಗೆ ಕರೆ ಮಾಡ್ತಾ ಇರಿ. ಬಾಯ್. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಶಾಲಾ ದಿನಗಳು ಹೇಗಿತ್ತು, ಏನೆಲ್ಲ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಇದನ್ನ ಕಾರ್ಯಕ್ರಮದಲ್ಲಿ ಮಾತಾಡ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಾಯ್, ಹಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ನಮ್ಮ ಹೆಸರು ನಾಗರಾಜ್ ಅಂತ, ಅಡೇರ್ ತಾಲೂಕು ಕೊಪ್ಪನೂರು. ನಮಸ್ತೆ ನಾಗರಾಜ್, ಏನ್ ಮಾಡ್ಕೊಂಡಿದ್ದೀರಾ? ಆಟ ಹೊಡಿತೇನ್ರಿ ಮೇಡಮ್ ರೇ. ವಾವ್, ಸೂಪರ್. ಸೊ ಎಲ್ಲಿ, ಯಾವ ಏರಿಯಾದಲ್ಲಿ ಹೊಡಿತೀರಾ? ನಿಮ್ಮ ಊರಲ್ಲೇನಾ? ಮಲೆಬೆನ್ನೂರಲ್ಲಿ. ಓಕೆ, ಸೂಪರ್. ಓಕೆ. ಸೊ ಇವತ್ತು ನಾವು ಶಾಲಾ ದಿನಗಳು, ಕಾಲೇಜ್ ಡೇಸ್ಗಳ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ನಿಮ್ಗೆ ಏನಾದ್ರು ಮೆಮರೀಸ್ ಇದೆಯಾ? ನೆನಪುಗಳೇನಾದ್ರು ಇದೆಯಾ ನೆನ್ಸ್ಕೊಳ್ಳೋ ಅಂಥದ್ದು? ನಿಮ್ಮ ಫ್ರೆಂಡ್ಸ್ಗಳದಾಗಿರ್ಬೋದು. ಅಂತದೇನಿಲ್ರಿ ಮೇಡಮ್ ಅವರೇ. ಓಕೆ, ಹೇಳಿ, ಇವತ್ತು ನಿಮ್ಮ ಕಡೆಯಿಂದ ಯಾರಿಗಾದ್ರೂ ಶುಭಾಶಯಗಳನ್ನ ತಿಳಿಸ್ಬೇಕಾಗಿತ್ತ ನಾಗರಾಜ್ ಅವರೇ? ಚಂದ್ರಕಲಾ ಅವ್ರಿಗೆ ಏನ್ ಶುಭಾಶಯಗಳು? ಚಂದ್ರಕಲಾ ಅವ್ರಿಗೆ ಅವರು ಅಲ್ಲಿ ರಜ್ಜರ್ ಊರಾಗದ್ರಿ ಮೇಡಮ್ ಅವರೇ, ಅವ್ರಿಗೆ ಶುಭಾಶಯಗಳು. ಓಕೆ, ಚಂದ್ರಕಲಾ ಅವ್ರಿಗೆ ನಿಮ್ಮ ಕಡೆಯಿಂದ ಹಾಯ್, ಹಾಗೆ ಗುಡ್ ಈವ್ನಿಂಗ್. ಓಕೆನಾ? ಓಕೆ ಮೇಡಮ್ ಅವರೇ. ಥ್ಯಾಂಕ್ ಯು ನಾಗರಾಜ್ ಅವರೇ, ಹೇಗೆ ಕರೆ ಮಾಡ್ತಾ ಇರಿ. ಶುಭ ಸಂಜೆ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಯಾರಿಗಾದ್ರೂ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ಬೇಕು ಅಂತಿದ್ದೀರಾ ಅಂದರೆ, ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳನ್ನ ತಿಳಿಸ್ಬೇಕು ಅಂತಿದ್ದೀರಾ ಅಂದರೆ, ಯಾವುದೇ ಥರದ ಶುಭ ಸಂದೇಶಗಳನ್ನು ತಲುಪಿಸಬೇಕು ಅಂತಿದ್ರೆ ಆದರೆ ಖಂಡಿತ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಕಡೆಯಿಂದ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಶುಭಾಶಯವನ್ನು ಕಾರ್ಯಕ್ರಮದ ಮುಖಾಂತರ ತಲುಪಿಸ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ವಿನಯ್ ಕುಮಾರ್ ಮೇಡಮ್. ನಮಸ್ತೆ ವಿನಯ್ ಕುಮಾರ್ ಅವರೇ, ಹೇಗಿದ್ದೀರಾ? ಸೂಪರ್. ಸೊ ಇವತ್ತು ನಾವು ಶಾಲೆಯ ದಿನಗಳ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ನಿಮ್ಮ ಮೆಮರೀಸ್ ಏನಾದ್ರು ಇದೆಯಾ? ಇದೆ ಮೇಡಮ್. ಹೇಳಿ. ಅಲ್ಲಿ ಆಫೀಸ್ ಅಂದ್ರೆ ಸ್ಕೂಲಲ್ಲಿ ಮೇಡಮ್, ಇದು ಚಿತ್ರದುರ್ಗದಲ್ಲಿ. ಓಕೆ. ಟ್ಯಾಲೆಂಟ್ ಚಪ್ಪಲಿನ ಕರ್ಸೋದು. ಓಕೆ. ಆಮೇಲೆ ಎಕ್ಸಿಬಿಷನ್ ಇಟ್ಟಿದ್ರು ಮೇಡಮ್. ಓಕೆ. ಅಲ್ಲಿ ₹2 ಕೊಟ್ರೆ ಆಡ್ತಾರೆ. ಇದು ಗನ್ ಇರುತ್ತಲ್ಲ ಮೇಡಮ್, ಅದು ಶೂಟರ್ ಇದು ಬುಲೆಟ್ ಹಾಕಲ್ಲ, ಹಂಗೆ ಓಕೆ. ಅದು ಮಸ್ತ್ ಆಡಿದ್ವಿ ಮೇಡಮ್, ಎಂಜಾಯ್ ಮಾಡಿದ್ವಿ. ಓಕೆ. ಅಲ್ಲಿ ಫ್ರೆಂಡ್ಸ್ ಬಹಳ ಇದ್ರು ಮೇಡಮ್, ಇಲ್ಲಿ ಫ್ರೆಂಡ್ಸ್ ಇಲ್ಲ ಮೇಡಮ್. ಓಕೆ. ಓಕೆ, ಟಚ್ ಇಲ್ಲ ಯಾರು? ಬರ್ತಿದ್ರು ಮೇಡಮ್. ಓಕೆ.
ಅಂದ್ರೆ ಅವರು ಫ್ರೆಂಡ್ಶಿಪ್ ತುಂಬಾ ಇತ್ತು ಮೇಡಮ್, ಅಲ್ಲಿ ಬಹಳ ಜನ ಇದಾರೆ ಫ್ರೆಂಡ್ಸ್. ಓಕೆ ಹೆಸರು ನೆನ್ಪು ಬರ್ತಿಲ್ಲ ಮೇಡಮ್ ಹೇಳೋಣ ಅಂದ್ರೆ. ಓಕೆ, ಇದು ಮಂಜುನಾಥ್, ಪರವಾಗಿಲ್ಲ. ಕುಮಾರ್, ಹಾ ಹಾ, ರಾಜ್ಕುಮಾರ್ ಎಲ್ಲ ಇದಾವ ಮೇಡಮ್ ಹೆಸರುಗಳು. ಓಕೆ, ಒಂದೊಂದ್ತರ ಕಂಡಿದ್ದಾರೆ. ಮಂಜುನಾಥ್ ಹಾ, ಎಲ್ಲ ಇದಾರೆ ಮೇಡಮ್ ಫ್ರೆಂಡ್ಸ್. ಅಂದ್ರೆ ಈಗ ಸಿಗ್ತಿಲ್ಲ ಮೇಡಮ್ ಅವರು, ಓಕೆ ಅದೇ ಮದ್ವೆಗೆ ಹೋಗಿದ್ದಾರೆ. ಓಕೆ ಓಕೆ ಫೋನ್ ನಂಬರ್ ಸಿಕ್ಕಿಲ್ಲ. ಓಕೆ, ಮಿಸ್ ಆಗೋಗಿದೆ. ಹಾ ಓಕೆ, ಇದು ಪರವಾಗಿಲ್ಲ. ಹೇಳಿ, ಇವತ್ತು ನಿಮ್ಮ ಕಡೆಯಿಂದ ಯಾರಿಗಾದ್ರೂ ಸ್ಪೆಷಲ್ ಆಗಿ ವಿಶೇಷನ ತಿಳಿಸೋದಿತ್ತ ವಿನಯ್ ಕುಮಾರ್ ಅವರೇ? ನಮ್ಮ ಫ್ಯಾಮಿಲಿಗೆ, ನಿಮ್ಮ ಫ್ಯಾಮಿಲಿಗೆ ಶುಭ ಸಂಜೆ ಮೇಡಮ್. ಓಕೆ, ಸೊ ಎಲ್ಲರ ಫ್ಯಾಮಿಲಿಗೂ ಕೂಡ ನಿಮ್ಮ ಕಡೆಯಿಂದ ಶುಭ ಸಂಜೆ. ಶುಭ ಸಂಜೆ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ಕೂಡ ಶುಭ ಸಂಜೆ ನಿಮ್ಮ ಕಡೆಯಿಂದ. ಓಕೆನಾ? ಓಕೆ ಮೇಡಮ್, ಥ್ಯಾಂಕ್ ಯು. ಈ ರೀತಿ ಕಾರ್ಯಕ್ರಮ ಕರೆ ಮಾಡ್ತೀರಿ. ಶುಭ ಸಂಜೆ. ಶುಭ ಸಂಜೆ. ಥ್ಯಾಂಕ್ ಯು. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಯಾರಿಗಾರು ನಿಮ್ಮ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನ, ಮದುವೆ ವಾರ್ಷಿಕೋತ್ಸವ ಶುಭಾಶಯಗಳನ್ನ, ಯಾವುದೇ ಥರದ ಶುಭ ಸಂದೇಶಗಳನ್ನು ತಲುಪಿಸಬೇಕು ಅಂತಿದ್ರೆ ಅಂದರೆ ಖಂಡಿತ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ಶಾಲೆ ದಿನಗಳ ಬಗ್ಗೆ, ಕಾಲೇಜ್ ಡೇಸ್ ಬಗ್ಗೆ, ನಮ್ಮ ಸ್ಟೂಡೆಂಟ್ ಲೈಫ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಹಾಗಾಗಿ ನೀವು ಕೂಡ ನಿಮ್ಮ ಶಾಲೆ ದಿನಗಳ ಮೆಮರೀಸನ್ನು, ನೆನಪುಗಳನ್ನು ನೆನೆಸ್ಕೊಂಡು ಇವತ್ತು ಮಾತಾಡ್ತೀರಾ ಅಂದರೆ ಖಂಡಿತ ಅವಕಾಶ ಇರುತ್ತೆ. ನಿಮ್ಮ ಶಾಲೆಯ ದಿನಗಳಲ್ಲಿ ಇದ್ದಂಥ ನಿಮ್ಮ ಸ್ನೇಹಿತರಾಗಿರ್ಬೋದು, ಗೆಳೆಯರಾಗಿರ್ಬೋದು, ಏನೆಲ್ಲ ಮಾಡ್ತಾ ಇದ್ರಿ, ಎಷ್ಟೆಲ್ಲ ಚೇಷ್ಟೆಗಳನ್ನು ಮಾಡ್ತಾ ಇದ್ರಿ, ಎಲ್ಲಿಗಾದರೂ ಹೋಗ್ತಾ ಇದ್ರಾ, ಎಷ್ಟು ತುಂಟತನಗಳನ್ನ ನೀವು ಮಾಡಿರೋಂಥದ್ದೆಲ್ಲ ನಿಮ್ಮ ಮನಸ್ಸಲ್ಲಿದೆ, ಅದ್ರ ಬಗ್ಗೆ ಎಲ್ಲ ಖಂಡಿತವಾಗ್ಲೂ ಮಾತಾಡ್ಬೋದು. ಹಾಗೆ ನೀವು ಯಾವ ರೀತಿಯಾದಂಥ ಸ್ಟೂಡೆಂಟ್ ಆಗಿದ್ರಿ, ಫಸ್ಟ್ ಬೆಂಚರ, ಮಿಡಲ್ ಬೆಂಚರ, ಲಾಸ್ಟ್ ಬೆಂಚರ, ಎಲ್ಲ ಆಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡೋಂಥ ಎಕ್ಸ್ಟ್ರೋವರ್ಟೆಡ್ ಆಗಿದ್ರಾ, ಅಥವಾ ಸುಮ್ಮನೆ ಕುತ್ಕೊಳ್ಳೋಂಥ ಸೈಲೆಂಟ್ ಒಳ್ಳೆ ಹುಡುಗರಾಗಿದ್ರಾ, ನಿಮ್ಮ ಬಗ್ಗೆ ನೀವು ಖಂಡಿತವಾಗ್ಲೂ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ಬೋದು. ಸಾಕಷ್ಟು ಕರೆಗಳನ್ನು ಅಟೆಂಡ್ ಮಾಡ್ತೀನಿ. ಯಾವ್ಯಾವ ಕಾಲೇಜ್, ಅವರವರ ಒಂದು ಶಾಲೆಯ ಸ್ಕೂಲ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅಥವಾ ಕಾಲೇಜ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಆಗಿರ್ಬೋದು ಏನು ಹೇಳ್ತಾರೆ ಅಂತ ಕೇಳೋಣ. ಆದರೆ ಅದಕ್ಕೂ ಮೊದಲು ನಿಮಗೋಸ್ಕರ ಸೂಪರ್ ಆಗಿರುವಂಥ ಹಾಡು ಕಾಯ್ತಾ ಇದೆ, ಅದನ್ನು ನೋಡ್ಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ನೋಡ್ಕೊಂಡ್ರಿ ಒಂದು ಸೂಪರ್ ಆಗಿರುವಂಥ ಹಾಡು. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಶಾಲೆ ದಿನಗಳ ಬಗ್ಗೆ ಮಾತಾಡ್ತಾ ಇದೀವಿ. ನಿಮಗೂ ಕೂಡ ಮಾತಾಡುವಂಥ ಅವಕಾಶ ಇರುತ್ತೆ. ನಿಮ್ಮ ಶಾಲೆ ದಿನಗಳ ಬಗ್ಗೆ ನೆನೆಸ್ಕೊಂಡು ಏನಾದರೂ ಹೇಳ್ತೀರಾ ಅಂದರೆ, ನಿಮ್ಮ ಸ್ಕೂಲ್ ಫ್ರೆಂಡ್ಸ್ಗೆ ನಿಮ್ಮ ಕಡೆಯಿಂದ ಈಗ ಮೆಸೇಜ್ ತಲುಪಿಸ್ಬೇಕಂತಿದ್ದೀರಾ ಅಂದರೆ ಖಂಡಿತ ಅವಕಾಶ ಇರುತ್ತೆ. ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ನನ್ನ ಹೆಸರು ಮಧುಶ್ರೀ ಅಂತ ಮೇಡಮ್. ನಮಸ್ತೆ ಮಧುಶ್ರೀ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಮರಬನಹಳ್ಳಿಯಿಂದ ಮೇಡಮ್, ಬಸವಪಟ್ಟಣ. ಓಕೆ, ಏನು ಮಾಡ್ಕೊಂಡಿರೋದು? ನಾವು ಹೌಸ್ ವೈಫ್ ಮೇಡಮ್. ಗೃಹಿಣಿ. ಎಷ್ಟು ವರ್ಷ ಆಯ್ತು ನಿಮ್ದು ಮದುವೆ ಆಗಿ? 6 years ಕಂಪ್ಲೀಟ್ ಆಯ್ತು ಮೇಡಮ್. 7 yearsಗೆ ಕಾಲಿಟ್ಟಿದೀವಿ. ಕಾಲಿಟ್ಟಿದ್ದೀರಾ? ಯಾವಾಗ ಆಯ್ತು ಆನಿವರ್ಸರಿ? ಮೊನ್ನೆ ಮೇಗೆ 2ನೇ ತಾರೀಕು ಆಯ್ತು ಮೇಡಮ್. ವಾ, ಸೂಪರ್, ಮೊನ್ನೆ. ಸೊ ಬಿಲಿಟೆಡ್ ಆಗಿ ನಿಮ್ಗೆ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ನಾವು ಶಾಲೆಯ ದಿನಗಳ ಬಗ್ಗೆ ಮಾತಾಡ್ತಿದ್ದೀವಿ ಮಧುಶ್ರೀ ಅವರೇ. ಹೌದು ಮೇಡಮ್. ಸೊ ಶಾಲೆಯ ದಿನಗಳು, ಸ್ಕೂಲ್ ಡೇಸ್ ಅಂದ ತಕ್ಷಣ ನಿಮ್ಗೆ ಏನೆಲ್ಲ ನೆನಪಾಗುತ್ತೆ? ನೀವು ಯಾವ ರೀತಿ ಸ್ಟೂಡೆಂಟ್ ಆಗಿದ್ರಿ? ನಾವು ತುಂಬಾ ಸ್ವಲ್ಪ ಸೈಲೆಂಟ್ ಆಗಿ ಇದ್ವಿ ಮೇಡಮ್. ಓಕೆ, ತುಂಬಾ ಚೆನ್ನಾಗಿತ್ತು ಆ ಸ್ಕೂಲ್ ಲೈಫ್. ಮತ್ತೆ ರಿಟರ್ನ್ ಬರೋದಾದ್ರೆ ನಾವು ತುಂಬಾ ಖುಷಿ ಪಡ್ತೀನಿ. ಓಕೆ, ಅಷ್ಟು ಇಷ್ಟ ಆಗತ್ತೆ. ಬಟ್ ಅವಾಗೆಲ್ಲ ನಮಗೇನು ಗೊತ್ತಿರಲ್ಲ. ನಮ್ದು ಸಣ್ಣ ಮಕ್ಳಿದ್ದಂಗ್ ಇರ್ತೀವಿ. ಯಾವ್ದು ಕಪಟ ಮೋಸ ಇರೋದಿಲ್ಲ. ಓಕೆ, ಅದ್ರಿಂದ ಸ್ವಲ್ಪ ಡೈರೆಕ್ಟ್ ಮಾತಾಡ್ತಾ ಇರ್ತೀವಿ. ಫ್ರೆಂಡ್ಸ್ ಜೊತೆ ಎಲ್ಲಾ ಚೆನ್ನಾಗಿ ಮಾತಾಡ್ತಾ ಆಟಗಳ ಆಡ್ಕೊಂಡು ತುಂಬಾ ಚೆನ್ನಾಗಿರ್ತೀವಿ. ಲೈಫ್ ಚೆನ್ನಾಗಿರತ್ತೆ. ಅವಾಗಿಂದ ಗೋಲ್ಡನ್ ಲೈಫ್ ಅದು, ಹೇಳ್ಬೇಕು ಅಂದ್ರೆ. ಆಮೇಲೆ ಈಗಿನ ಇದ್ರಲ್ಲಿ ಮೇಡಮ್ ಸ್ವಲ್ಪ ಕೆಟ್ಟೋಗ್ಬಿಟ್ಟಿದೆ. ನಾನ್ ಇದೊಂದು ಹೇಳಕ್ ಇಷ್ಟ ಪಡ್ತೀನಿ. ಯಾಕಂದ್ರೆ ಈಗ ಇನ್ನು ಸ್ಕೂಲ್ ಲೈಫ್ ಅಲ್ಲೇನೆ ಲವ್ ಗಿವ್ ಅನ್ಕೊಂಡ್ ಎಂತ ಹಾಳ್ ಮಾಡ್ಕೊಂಡ್ ಬಿಡ್ತಾರೆ. ಅದ್ ಲೈಫೇ ಹಾಳ್ ಮಾಡ್ಕೊಂಡ್ ಬಿಡ್ತಾರೆ. ಅದು ಆಗ್ಬಾರ್ದು ಅಂತ ನಾನ್ ರಿಕ್ವೆಸ್ಟ್ ಮಾಡ್ಕೊಂತೀನಿ. ಅದು ಒಂಥರ ತುಂಬಾ ಒಳ್ಳೆ ದಿನಗಳನ್ನ ನಾವ್ ಎಂಜಾಯ್ ಮಾಡ್ಬೇಕು. ಅದನ್ನ ಲೈಫ್ ಅದನ್ನ ನಾವು ತುಂಬಾ ಹೆಂಗೆ ಅದು ನಾವ್ ಮದ್ವೆ ಆದ್ಮೇಲೂ ಕೂಡ, ಇನ್ನು ಸ್ವಲ್ಪ ವಯಸ್ಸಾದ್ಮೇಲೂ ಕೂಡ ನಾವ್ ಅದನ್ನ ನೆನ್ಪ್ ಮಾಡ್ಕೊಬೇಕು. ಇದನ್ ಮಾಡ್ಕೊಬೇಕು. ಹಂಗಿರ್ಬೇಕು ಆ ಲೈಫ್. ಬಟ್ ಅದನ್ನ ಹಾಳ್ ಮಾಡ್ಕೋಬೇಡಿ, ಚೆನ್ನಾಗಿ ಅದನ್ನ ಲೀಡ್ ಮಾಡಿ ಅಂತ ನಾನು ಹೇಳೋಕ್ ಇಷ್ಟ ಪಡ್ತೀನಿ ಮೇಡಮ್, ಈಗಿನ ಮಕ್ಳಿಗೆ. ಹಾ ಮೇಡಮ್. ಸೊ ನಿಮ್ಮ ಶಾಲೆಯ ದಿನಗಳನ್ನ ನೆನ್ಸ್ಕೊಳ್ಳೋದಾದ್ರೆ, ಸೊ ನೆನ್ಸ್ಕೊಂಡಾಗ ನಿಮ್ಗೆ ಇದು ಬೆಸ್ಟ್ ಮೆಮೊರಿ, ನಾನು ಈ ಒಂದು ಕ್ಷಣವನ್ನ ಈಗ ಮತ್ತೆ ಬದುಕ್ಬೇಕು ಅಂದ್ರೆ ಇದೇ ಒಂದು ಕ್ಷಣ ಬದುಕ್ತೀನಿ ಅಂತ ಹೇಳೋದಾದ್ರೆ? ಹೇಳೋದಾದ್ರೆ ನನ್ ಫ್ರೆಂಡ್ಸ್ ಜೊತೆ ಕಳೆದ ದಿನಗಳು ಮೇಡಮ್, ಅದೇ ನನಗೆ ಇಷ್ಟ. ಏನೇನ್ ಮಾಡ್ತಿದ್ರಿ ನಿಮ್ ಪ್ರಕಾರ? ಕೂಡ ಟಚ್ ಅಲ್ಲಿ ಇದೀವಿ. ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಟಚ್ ಅಲ್ಲಿ ಇದೀವಿ. ಸೊ ನಮ್ದೇ ಗ್ರೂಪ್ ಮಾಡ್ಕೊಂಡಿದೀವಿ. ಸೊ ಹಾಗಾಗಿ ನಮಗೆ ಆಲ್ಮೋಸ್ಟ್ ಮುಕ್ಕಾಲ್ ಭಾಗ ಫ್ರೆಂಡ್ಸ್ ಎಲ್ಲ ಇನ್ನು ನಮಗೆ ಟಚ್ ಅಲ್ಲಿ ಇದ್ದಾರೆ. ನಾನು ಯಾರನ್ನೂ ಬಿಟ್ಟಿಲ್ಲ ಮೇಡಮ್. ಸೊ ಹಾಗಾಗಿ ನಂಗೆ ಅದೇ ಖುಷಿ. ಇನ್ನು ನಾವ್ ಅದನ್ನ ಕಂಟಿನ್ಯೂ ಮಾಡ್ತಾ ಇದೀವಲ್ಲ ಫ್ರೆಂಡ್ಶಿಪ್ ನ ಅಂತ. ಈಗ್ಲೂ ಕೂಡ ಕಾಲ್ ಮಾಡ್ತಿರ್ತೀವಿ, ಏನಾದ್ರು ಶೇರ್ ಮಾಡ್ಕೊಂತಾ ಇರ್ತೀವಿ, ಅಥವಾ ಅವರು ನಮ್ಮ ಹತ್ರ ಏನಾದ್ರು ಹೇಳ್ಕೊಳ್ಳೋದೇ ಆಗ್ಲಿ, ಏನೇ ಆಗ್ಲಿ ಚೆನ್ನಾಗಿರತ್ತೆ. ಸೊ ಈಗ್ಲೂ ಅದು ನಾವು
ಇನ್ನು ಕಂಟಿನ್ಯೂ ಮಾಡ್ತಾ ಇದೀವಿ ಮೇಡಮ್ ಅಷ್ಟೇ. ಇನ್ನು ಬಾಂಧವ್ಯ ಇದೆ ಹಾಗಾದ್ರೆ. ಹಾ ಮೇಡಮ್ ತುಂಬಾನೇ ಇದೆ ನಮಿಗಂತೂ. ನಾವು ಊರಿಗೆ ಹೋದಾಗೆಲ್ಲ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡೋದು ಅಥವಾ ಮಾತಾಡ್ಸೋದೇ ಆಗ್ಲಿ ಮಾಡ್ತಾ ಇರ್ತೀವಿ. ವಾವ್ ಸೂಪರ್. ಹಾ ಮೇಡಮ್. ಓಕೆ. ಸೊ ಸ್ಕೂಲಲ್ಲಿ ಹೋಗಿ ಇವಾಗ ಒಂದಿನ ಬದುಕೋದಾದ್ರೆ ಸೊ ನಿಮ್ಗೆ ಏನೆಲ್ಲ ಜಸ್ಟ್ ಇರ್ಬೇಕು ಅದ್ರೊಳಗೆ? ಟೀಚರ್ಸ್ ಏನಂದ್ರೆ ಮೇಡಮ್, ನಾವು ಓದುವಾಗ ತುಂಬಾ ಸ್ಟ್ರಿಕ್ಟ್ ಇತ್ತು ಮೇಡಮ್. ಆ ಟೀಚರ್ಸ್ ಮತ್ತೆ ನಮಗ್ ಸಿಗ್ಬೇಕು ಅನ್ನೋದೊಂದು ನನಗೆ ಆಸೆ ಮೇಡಮ್. ತುಂಬಾ ಚೆನ್ನಾಗಿ ನಮಗೆ ಹೇಳ್ಕೊಡೋದೇ ಆಗಿರ್ಲಿ. ಈಗ ನಮಗ್ ಅಷ್ಟು ಗೊತ್ತಾಗೋದಿಲ್ಲ, ಯಾಕಂದ್ರೆ ನಾವು ಸ್ಕೂಲಿಗೆ ಹೋಗೋದ್ ಕಡಿಮೆ ಅಲ್ವಾ, ಮಕ್ಳು ಕಡೆಯಿಂದ ಹೋಗ್ತೀವಿ ಪೇರೆಂಟ್ಸ್ ಮೀಟಿಂಗ್ ಅದು ಇದು ಅನ್ಕೊಂಡು. ಬಟ್ ಆದ್ರೆ ನಾವಿರೋ ಅಲ್ಲಿ ಜೀವ್ಸೋದ್ ಗೊತ್ತಾಗ್ಬೇಕಲ್ಲ ಮೇಡಮ್, ಅದು ನಂಗೆ ತುಂಬಾ ಇಷ್ಟ. ಸೊ ನಾನು ಅದು ಟೀಚರ್ಸ್ ಜೊತೆ ಇರ್ಬೇಕು ಅಂತ ಆಸೆ ಮೇಡಮ್. ಅದೊಂದು ಮತ್ತೆ ರಿಟರ್ನ್ ಬಂದ್ರೆ ಖುಷಿ. ಹಾ ಮೇಡಮ್, ನಮ್ ಟೀಚರ್ಸ್ ಎಲ್ಲ ತುಂಬಾ ಚೆನ್ನಾಗಿ ನಮಗೆ ಪಾಠ ಹೇಳ್ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಇವಾಗ್ಲೂ ಕೂಡ ಧನ್ಯವಾದ ಹೇಳ್ತೀನಿ ಮೇಡಮ್ ನನ್ ಕಡೆಯಿಂದ. ಸೊ ಯಾರನ್ನ ನೆನ್ಸ್ಕೋತೀರಾ ಜಾಸ್ತಿ ಟೀಚರ್ಸ್ ಅಂತ ಹೇಳಿದಾಗ? ಜಾಸ್ತಿ ಟೀಚರ್ಸ್ ಅಂದ್ರೆ ಕನ್ನಡ ಟೀಚರ್ಸ್ ಆಲ್ಮೋಸ್ಟ್ ಮೇಡಮ್. ನಮಗ್ ವಿಜ್ಞಾನ ಇಂದ ಹಿಡ್ದು ಕನ್ನಡದಿಂದ ಹಿಡ್ದು ಇಂಗ್ಲಿಷ್ ಮ್ಯಾಮ್ಸ್ ಎಲ್ಲ ಎಂತ ಅಂದ್ರೆ ನಾವು ಕಲ್ತ್ಕೊಂಡ್ ಬಂದಿಲ್ಲ ಅಂತ ಹೇಳಿದ್ರೆ ರಿಟರ್ನ್ ಹೀಗೆ ಉಲ್ಟಾ ಮಾಡ್ಬಿಟ್ಟು ಕೈಲಿ ಹೊಡಿಯೋರು. ಬಟ್ ಅದು ನಮಗ್ ಈಗ ರಿಯಲೈಸ್ ಆಗಿದೆ, ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ಅವರು ಅಥವಾ ನಮಗೆ ಅದು ಹಾಕಿಲ್ದೇನೆ ಹೋಗಿದ್ದಿದ್ರೆ ನಾವ್ ಇಷ್ಟೊಂದು ಇಂಗ್ಲಿಷ್ ಕಲಿತಾ ಇದ್ವೋ ಇಲ್ವೋ ಅನ್ಸತ್ತೆ ಇವಾಗ ನೋಡಿದ್ರೆ. ಅದಷ್ಟು ಎಂತ ಅಂದ್ರೆ ಪನಿಷ್ಮೆಂಟ್ ಕೊಡದೆ ಹೋಗಿದ್ದಿದ್ರೆ ನಾವ್ ಇಷ್ಟೊಂದ್ ಚೆನ್ನಾಗಿ ಓದ್ತಾ ಇದ್ವಾ ಇಲ್ವೋ ಅಂತ ನಂಗೆ ಅನ್ಸುತ್ತೆ ಮೇಡಮ್. ನಂಗೆ ತುಂಬಾ ಖುಷಿ ಆಗತ್ತೆ. ಚೆನ್ನಾಗಿ ಹೇಳ್ಕೊಡೋದೇ ಆಗ್ಲಿ, ಅವರು ನಮಗೆ ಅದನ್ನ ಹೇಳೋದೇ ಆಗಿರ್ಲಿ, ನಮಗೆ ಎಕ್ಸ್ಪ್ಲೈನ್ ಮಾಡೋದೇ ಆಗಿರ್ಲಿ, ತುಂಬಾ ಚೆನ್ನಾಗ್ ಮಾಡಿದ್ದಾರೆ. ಕನ್ನಡ ಟೀಚರ್ಸ್ ಅಷ್ಟೇ, ನಮಗೆ ಕನ್ನಡ ಟೀಚರ್ಸ್ ಪಾಠ ಮಾಡುವಾಗ ನಾವು ಅವ್ರು ಮುಳುಕೊಂಡು ಹೋಗ್ಬಿಟ್ಟಿರ್ತಿದ್ವಿ, ಅಷ್ಟು ತುಂಬಾ ಚೆನ್ನಾಗ್ ಮಾಡೋರು. ಒಂಥರ ಕತೆ ಕೇಳ್ದೋ ರೀತಿಲಿ ಕನ್ನಡ ಪಾಠ ಮಾಡ್ತಾ ಇದ್ರು ಕನ್ನಡ ಟೀಚರು. RSN ಅಂತ, ಸಾರಿ ಅದು ಶಾರ್ಟ್ ಅಷ್ಟೇ ಗೊತ್ತಿರೋದು. ಅವ್ರು ಶಾರ್ಟ್ ಹೆಸರುಗಳಷ್ಟೇ ಇಟ್ಕೊಂತಾ ಇದ್ರು. ಸೊ ಹಾಗಾಗಿ ಅವ್ರ ಟೀಚರ್ಸ್ ನಂಗೆ ತುಂಬಾ ಇಷ್ಟ. ಆಮೇಲೆ ಹಿಂದಿಲೇ ಆಗಿರ್ಲಿ, ನಮಗೆ ಈಗ ಪೊಯಮ್ಸೇ ಆಗಿರ್ಲಿ ಅಥವಾ ಅದ್ರ ಅರ್ಥ ಬರ್ಕೊಂಡ್ ಬಂದು ನಾವು ಅಲ್ಲಿ ಅವರಿಗೆ ಪಾಠ ಮಾಡ್ಬೇಕಾಗಿತ್ತು ನಾವೇನೇನೆ. ಟೀಚರ್ಸ್ ಬಿಡ್ತಾ ಇದ್ರು ನಮಗೆ. ಸೊ ಹಾಗಾಗಿ ನಮಗದು ಮೊಮೆಂಟ್ಸ್ ತುಂಬಾ ಇಷ್ಟ. ಇಂಗ್ಲಿಷ್ ಅಲ್ಲೂ ಕೂಡ ನಮಗದು ಪೊಯಮ್ ಈಗ್ಲೂ ಕೂಡ ಕೊಟ್ರೆ ಮೇಡಮ್, ನನ್ ಮಕ್ಳಿಗೆ ಆಗ್ಲಿ ನಾನು ಇಂಗ್ಲಿಷ್ ಅಲ್ಲಿ ಒಂದು ಲೈನ್ಸ್ ಗೊತ್ತಾದ್ರೆ ಅದನ್ನ ಕನ್ನಡದ ಟ್ರಾನ್ಸ್ಲೇಟ್ ಮಾಡ್ತೀನಿ. ಅಷ್ಟು ಪವರ್ ಬಂದಿದೆ ಮೇಡಮ್ ನನಗೆ ಟೀಚರ್ಸ್ ಇಂದ. ಹಾ ಮೇಡಮ್, ತುಂಬಾ ಖುಷಿ ಆಗತ್ತೆ. ನಾವಿರೋ ಅಷ್ಟು ಎಜುಕೇಶನ್ ಈಗ ಸ್ವಲ್ಪ ಕಡಿಮೆನೆ ಇದೆ, ಯಾಕಂದ್ರೆ ಪ್ರೆಷರ್ ಚಿಕ್ಕವರಿದ್ದಾಗಿಂದನೂ ನಮಗ್ ಅಷ್ಟೊಂದ್ ಪ್ರೆಷರ್ ಇರ್ಲಿಲ್ಲ. ಈಗ LKG UKG ಇಂದಾನೇ ಮಕ್ಳಿಗೆ ಪ್ರೆಷರ್ ಜಾಸ್ತಿ ಆಗೋಗತ್ತೆ. ನಾವು ಬರೀ 6ನೇ ಕ್ಲಾಸಿಂದಾನೇ ಸ್ಟಾರ್ಟ್ ಮಾಡಿರೋದು ಆಕ್ಚುಲಿ. ಅಷ್ಟು ಖುಷಿ ಆಗತ್ತೆ. ಸ್ಕೂಲ್ ಡೇಸ್ ಅಂದ್ರೆ ನಂಗೆ ಅಷ್ಟು ತುಂಬಾ ಇಷ್ಟ ಆಗೋಗಿದೆ. ನಾನು ಮೇನ್ ಅದೇ ಟಾಪಿಕ್ ಅಂತ ಹೇಳಿ ಕಾಲ್ ಮಾಡಿದ್ ನಿಮ್ಗೆ. ಮೇಡಮ್, ಸೊ ಏನಾದ್ರು ಹಾಡ್ ಏನಾದ್ರು ಹೇಳ್ತಿದ್ರಾ? ಹಾಡು, ಡ್ಯಾನ್ಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಎದ್ರಲ್ಲಿ ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್? ಮೇಡಮ್, ಡ್ಯಾನ್ಸ್ ಮಾಡ್ತಾ ಇದ್ವಿ. ಸ್ಪೋರ್ಟ್ಸ್ ಅಂತ ಬಂದ್ರೆ ನಾವು ಸ್ವಲ್ಪ ಕೊಳ್ಳುಕಿದೀವಿ ಮೇಡಮ್. ಹಾಗಾಗಿ ಸ್ವಲ್ಪ ಆಲ್ಮೋಸ್ಟ್ ಯಾವ್ದ್ರಲ್ಲೂ ಸೇರ್ಸ್ಕೊಳ್ಳೋದ್ ಕಷ್ಟನೇ. ಜಾಸ್ತಿ ನಾನು ಇಷ್ಟಪಟ್ಟಿದ್ದು ಅಂದ್ರೆ ವಾಲಿಬಾಲ್ ಆಡ್ತಾ ಇದ್ದೆ. ಥ್ರೋಬಾಲ್, ವಾಲಿಬಾಲ್ ಅಂತ ಇಷ್ಟ ಅಂದ್ರೆ ಟೀಚರ್ಸ್ ಎಲ್ಲ ಆಡ್ಸ್ಬಿಟ್ಟು ಹೋಗ್ತಾ ಇದ್ರಲ್ಲ, ಅದ್ರ ನೆಕ್ಸ್ಟ್ ನಾನ್ ಫ್ರೆಂಡ್ಸ್ ಜೊತೆ ಆಡ್ತಾ ಇದ್ದೆ ಅಷ್ಟೇನೆ. ಡ್ಯಾನ್ಸ್ ಅಲ್ಲಿ ಸೇರ್ಸ್ಕೊಂತಾ ಇದ್ರು, ಡ್ಯಾನ್ಸ್ ಮಾಡ್ತಾ ಇದ್ವಿ. ಕೋಲಾಟ ಅಂತೆಲ್ಲ ಇತ್ತಲ್ಲ ಮೇಡಮ್, ಇದೆಯಲ್ಲ, ಅದ್ರಲ್ಲೆಲ್ಲ ಮಾಡಿದೀವಿ, ಡ್ಯಾನ್ಸ್ ಎಲ್ಲ ಮಾಡಿದೀವಿ ತುಂಬಾ ಚೆನ್ನಾಗಿ. ಸ್ಟೇಟ್ ಲೆವೆಲ್ಗೆಲ್ಲ ಹೋಗಿತ್ತು. ಸೂಪರ್. ಮೇಡಮ್, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ವಿ. ಇದು ಫಸ್ಟ್ ತಾಲೂಕಲ್ಲಾಗಿ ನೆಕ್ಸ್ಟ್ ಇದ್ರಲ್ಲೆಲ್ಲ ಹೋಗಿತ್ತು ಮೇಡಮ್. ಹಾಗಾಗಿ ಫುಲ್ ಅವಾಗಿಂದು ದಿನಗಳನ್ನ ನೆನ್ಪ್ ಮಾಡ್ಕೊಂಡ್ರೆ ಇನ್ನೂ ಖುಷಿ ಕೊಡತ್ತೆ. ಹಾ ಮೇಡಮ್. ಶಾಲಾ ದಿನಗಳು ಅಂದ ತಕ್ಷಣ ನಿಮಗೆ ಎಲ್ಲ ನೆನಪಾಗ್ತಾ ಇರುತ್ತೆ. ಸ್ನೇಹಿತರು ಅಂದ ತಕ್ಷಣ ಯಾರು ನೆನಪಾಗ್ತಾರೆ? ಶಾಲೆಯ ಸ್ನೇಹಿತರು ಅಂದ ತಕ್ಷಣ ಹೇಳಿ ಮೇಡಮ್. ಶಾಲೆಯ ಸ್ನೇಹಿತರು ಅಂದ್ರೆ ಯಾರೆಲ್ಲ ನೆನಪಾಗ್ತಾರೆ? ನನ್ ಫ್ರೆಂಡ್ಸ್ ಅಂದ್ರೆ ನೇಮ್ ಹೇಳ್ಬೋದಾ? ನೇಮ್ ಹೇಳಿ. ಎಲಿಜಬೆತ್ ಅಂತ, ಮತ್ತೆ ಅವಳು ಕ್ರಿಶ್ಚಿಯನ್ಸ್. ಪವಿತ್ರ ಅಂತ, ನಂದಿನಿ, ಮೇಘ, ಇನ್ನೂ ಸಿಕ್ಕಾಬಟ್ಟೆ ಜನ ಇದಾರೆ. ಕಾವ್ಯ ಅನ್ನೋರೆ 3 ಜನ ಇದಾರೆ. ಮೇಘ, ಕಾವ್ಯ, ಆಮೇಲೆ ಮಹೇಶ, ನಂದೀಶ್, ಆಮೇಲೆ ಸತ್ಯ, ರೂಪಿಣಿ, ಸಿಕ್ಕಾಬಟ್ಟೆ ಜನ ಇದಾರೆ ಮೇಡಮ್. ಈಗ್ಲೂ ಕೂಡ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇದೀವಿ, ಕಾಲ್ ಮಾಡ್ತೀವಿ, ಮೆಸೇಜ್ ಚಾಟಿಂಗ್ ಎಲ್ಲ ಮಾಡ್ತೀವಿ. ಆಮೇಲೆ ಏನಾದ್ರು ಫಂಕ್ಷನ್ಸ್ ಇದ್ರೆ ಹೋಗೋದು ಬರೋದು ಮಾಡ್ತಾ ಇರ್ತೀವಿ. ಹಾ ಮೇಡಮ್, ಇಷ್ಟು ಜನ ಆಲ್ಮೋಸ್ಟ್ ನನಗ್ ನೆನ್ಪಿರೋದು. ಬಟ್ ಮೊಬೈಲ್ ಅಲ್ಲೆಲ್ಲ ಚಾಟಿಂಗ್ ಮಾಡ್ತಾ ಇರ್ತೀವಿ.
ಓಕೆ. ಸೊ ಇಷ್ಟು ಜನ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಶಾಲೆಯ ಸ್ನೇಹಿತರಿಗೆ ಇವತ್ತು ಕಾರ್ಯಕ್ರಮದ ಕಡೆಯಿಂದ ಸ್ಪೆಷಲ್ ಆಗಿ ಮೆಸೇಜ್ ತಲುಪಿಸ್ಬೇಕು ಅಂತಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನ್ ಹೇಳ್ಬೋದು, ನಾವ್ ಆ ದಿನಗಳನ್ನ ನಾವ್ ಈಗ ನೆನ್ಪ್ ಮಾಡ್ಕೊಂಡ್ರೆ ಖುಷಿ ಪಡ್ತಾ ಇದೀವಲ್ಲ, ಆ ದಿನಗಳು ಮತ್ತೆ ಬರ್ಲಿ ಅನ್ನೋ ತರ ಫೀಲ್ ಆಗತ್ತೆ ಮೇಡಮ್. ಅದೇ ಮತ್ತೊಂದ್ಸಲ ಬಂದು ಆ ಟೈಮ್ ಬರ್ಲಿ ಅನ್ನೋ ತರ ಹೇಳ್ತೀನಿ ಮೇಡಮ್, ಅಷ್ಟೇ. ಸೋ ಸ್ವೀಟ್. ಮೇಡಮ್, ಆ ಟೀಚರ್ಸ್ ಎಲ್ಲ ಸಿಗ್ಬೇಕು, ನಾವೆಲ್ಲ ಫುಲ್ ಫ್ರೆಂಡ್ಸ್ ಎಲ್ಲ ಸಿಗ್ಬೇಕು, ಆ ತರ ನಾನ್ ಪ್ರೇ ಮಾಡ್ಕೊಂತೀನಿ. ಓಕೆ ಮೇಡಮ್. ಓಕೆ. ಸೊ ಹೇಳಿ, ಇವತ್ತು ನಿಮ್ ಕಡೆಯಿಂದ ಮತ್ತೆ ಯಾರಿಗಾದ್ರೂ ಶುಭಾಶಯಗಳನ್ನ ತಿಳಿಸ್ಬೇಕಾಗಿತ್ತ ಮಧುಶ್ರೀ? ಎಲ್ರಿಗೂ ಗುಡ್ ಈವ್ನಿಂಗ್ ಮೇಡಮ್, ನಿಮ್ಗೂ ಕೂಡ ಓಕೆ. ನಮಸ್ತೆ ದಾವಣಗೆರೆ ನೋಡ್ತಾ ಇರೋರು ಎಲ್ರಿಗೂ ಕೂಡ ನನ್ ಕಡೆಯಿಂದ ಗುಡ್ ಈವ್ನಿಂಗ್. ಥ್ಯಾಂಕ್ ಯು ಸೋ ಮಚ್ ಮಧುಶ್ರೀ, ಸೋ ಸ್ವೀಟ್. ಸೊ ನಿಮ್ ಕಡೆಯಿಂದ ಕಾರ್ಯಕ್ರಮ ನೋಡ್ತಾ ಇರುವಂತ ಎಲ್ರಿಗೂ ಕೂಡ ಶುಭ ಸಂಜೆ, ಹಾಗೆ ನಿಮ್ಗೂ ಕೂಡ ವೆರಿ ಗುಡ್ ಈವ್ನಿಂಗ್. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮಧುಶ್ರೀ ಅವರೇ, ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು. ಹೀಗೆ ಕರೆ ಮಾಡ್ತಾ ಇರಿ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಬಾಯ್. ಬಾಯ್ ಮೇಡಮ್. ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸೊ ಶಾಲೆಯ ಒಂದು ಎಲ್ಲ ಫ್ರೆಂಡ್ಸ್ಗಳು ಟಚ್ಚಲ್ಲಿ ಇರೋದು ಅಂದರೆ ತುಂಬ ದೊಡ್ಡ ವಿಚಾರ ಅಂತಲೇ ಹೇಳ್ಬೋದು. ಯಾಕೆಂದರೆ ಅದರಲ್ಲೂ ಕೂಡ ಈಗ ಸ್ವಲ್ಪ ಟೆಕ್ನಾಲಜಿ ಮುಂದುವರೆದಿದೆ. ವಾಟ್ಸಪ್ಪಲ್ಲೆಲ್ಲ ಕನೆಕ್ಟ್ ಆಗ್ತಾ ಇದ್ದೀವಿ, ಒಂದು ಗ್ರೂಪ್ ಅಂತ ಮಾಡ್ಕೊಂಡಿರ್ತೀವಿ ಆ ಶಾಲೆ ದಿನಗಳಲ್ಲಿ. ಬಟ್ ಗ್ರೂಪಲ್ಲೂ ಕೂಡ ಕೆಲವೊಂದ್ಸಲ ಹೇಗಾಗಿರುತ್ತಪ್ಪ ಅಂದರೆ ಕೆಲವೊಂದು ಗ್ರೂಪ್ಗಳಲ್ಲಿ ಕೇವಲ ಆ ಗ್ರೂಪಲ್ಲಿ ಏನೂ ಇರೋದಿಲ್ಲ, ಆ್ಯಕ್ಟಿವಿಟಿನೇ ಕೇವಲ ಹೆಸರಿಗೆ ಮಾತ್ರ ಗ್ರೂಪ್ ಇರುತ್ತೆ, ಯಾರೂ ಮಾತಾಡ್ತಾ ಇರಲ್ಲ, ಏನೂ ಕಳಿಸ್ತಾ ಇರಲ್ಲ, ಆ್ಯಕ್ಟಿವಿಟಿನೇ ಇರಲ್ಲ. ಸುಮ್ಮನೆ ಹೆಸರಿಗೆ ಬ್ಯಾಕ್ ಟು ಸ್ಕೂಲ್ ಅಥವಾ ಫ್ರೆಂಡ್ಸ್ ಫಾರ್ ಎವರ್ ಅಂತ ಒಂದು ಗ್ರೂಪ್ ಮಾಡಿ ಇಟ್ಕೊಂಡಿರ್ತೀವಿ. ಸೊ ಅದ್ರ ಕೂಡ ಅಲ್ಲಿ ಆ್ಯಕ್ಟಿವಿಟಿನೇ ಜಾಸ್ತಿ ಇರೋದಿಲ್ಲ. ಹಾಗೆ ನಾವು ನಮ್ಮ ಶಾಲಾ ದಿನಗಳು ಅಂತ ನೆನೆಸ್ಕೊಂಡ ತಕ್ಷಣ ಟಚ್ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಎಷ್ಟೊಂದು ಜನ ಫ್ರೆಂಡ್ಸು, ಎಲ್ಲೋ ಹೋಗಿರ್ತಾರೆ, ಅವ್ರ ಕಾಂಟ್ಯಾಕ್ಟಲ್ಲೇ ಇರಲ್ಲ. ಅದರಲ್ಲೂ ಕೂಡ ಚಿಕ್ಕ ವಯಸ್ಸಲ್ಲಿ, ತುಂಬ ಚಿಕ್ಕ ವಯಸ್ಸಲ್ಲಿ ಇರ್ತಕ್ಕಂಥ ಫ್ರೆಂಡ್ಗಳು ಯಾರು ಟ್ರಾನ್ಸ್ಫರ್ ಆಗಿರ್ತಾರೆ, ಎಲ್ಗೋ ಹೋಗ್ಬಿಟ್ಟಿರ್ತಾರೆ, ಅಂಥ ಫ್ರೆಂಡ್ಸ್ಗಳು ಈಗಲೂ ಕೂಡ ಟಚ್ಚಲ್ಲೇ ಇರೋದಿಲ್ಲ. ಎಲ್ಲೆಲ್ಲ ನೀವು ಸೋಷಿಯಲ್ ಮೀಡಿಯಲ್ಲಿ ಹುಡುಕಿದ್ರು ಕೂಡ ಏನೋ ಹೆಸರು ಬದಲಾಗಿರ್ಬೋದು ಅಥವಾ ಅವ್ರು ಏನೋ ಬೇರೆ ಏನೋ ಬದಲಾಗಿರ್ಬೋದು, ಅವ್ರಿಗೆ ಸೋಷಿಯಲ್ ಮೀಡಿಯಾ ಅಕೌಂಟ್ ಕೂಡ ಸಿಗ್ತಾ ಇರೋದಿಲ್ಲ. ಅಂಥವ್ರನ್ನ ಸಾಕಷ್ಟು ಹುಡುಕ್ತಾ ಇರ್ತೀವಿ. ಎಲ್ಲೋ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಮಾಡ್ಕೊಂಡಂಥ ಫ್ರೆಂಡ್ ಆಗಿರ್ಬೋದು, ಎಲ್ಲೋ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಂಥ ಫ್ರೆಂಡ್ ಆಗಿರ್ಬೋದು. ನೀವು ಸ್ಕೂಲ್ ಚೇಂಜ್ ಮಾಡಿರ್ತೀರಾ, ಅವರು ಕಾಲೇಜ್ ಚೇಂಜ್ ಮಾಡಿರ್ತಾರೆ, ಮತ್ತೆ ಅವ್ರು ಸಿಕ್ಕಿರೋದೇ ಇಲ್ಲ. ಬಟ್ ನಿಮಗೆ ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ನೆನೆಸ್ಕೊಂಡ ತಕ್ಷಣ ಅಥವಾ ನಿಮ್ಮ ಒಂದು ಹಳೆ ದಿನಗಳನ್ನು ನೆನೆಸ್ಕೊಂಡ ತಕ್ಷಣ ಅವ್ರು ನೆನಪಾಗ್ತಾ ಇರ್ತಾರೆ. ಆ ಥರ ಯಾರು ಕಳೆದು ಹೋದಂಥ ಸ್ನೇಹಿತರು ಇದ್ದರೆ ಅವ್ರ ಬಗ್ಗೆ ಖಂಡಿತವಾಗ್ಲೂ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ಬೋದು. ಸೊ ನಿಮ್ಮ ಲಕ್ ಸೂಪರ್ ಆಗಿದ್ದು, ಅವರು ಕೂಡ ಕಾರ್ಯಕ್ರಮ ನೋಡ್ತಾ ಇದ್ರೆ ಕನೆಕ್ಟ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಅದೇ ರೀತಿ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ನಿಮ್ಮ ಎಲ್ಲ ಮೆಮೊರೀಸ್ಗಳನ್ನು, ನಿಮ್ಮ ಎಲ್ಲ ಒಂದು ನೆನಪುಗಳನ್ನು, ಶಾಲಾ ದಿನಗಳ ಬಗ್ಗೆ ಏನಿಲ್ಲ ಇದು ನಿಮಗೆ, ಅದನ್ನು ಖಂಡಿತವಾಗ್ಲೂ ನಮ್ಮ ಜೊತೆಗೂ ಕೂಡ ಹಂಚ್ಕೋಬೋದು. ಅದರ ಜೊತೆಗೆ ನಿನ್ನೆ RCB ಮ್ಯಾಚ್ ಸೋತೋಯ್ತು, ಸಾಕಷ್ಟು ಬೇಜಾರಿದೆ ಎಲ್ರಿಗೂ. ಅದರಲ್ಲೂ ಕೂಡ ಸ್ಪೆಷಲಿ RCB ಫ್ಯಾನ್ಸ್ಗೆ ಸಾಕಷ್ಟು ಬೇಸರ ಆಯಿತು ಅಂತಲೇ ಹೇಳ್ಬೋದು. ಆದರೆ ಸೂಪರ್ ಆಗಿ ಆಡಿದ್ರು ಈ ಸೀಸನ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಅದು ಆ ಡೌನಿಂದ, ಆ ಒಂದು 1% ಚಾನ್ಸಿಂದ ಕಂಟಿನ್ಯೂಸ್ ಎಲ್ಲ ಮ್ಯಾಚ್ನ ಇಷ್ಟು ಸೂಪರ್ ಆಗಿ ಗೆದ್ಕೊಳ್ತಾ ಬಂದದ್ದು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ನಮ್ಮ ಸ್ಪೋರ್ಟ್ಮ್ಯಾನ್ಶಿಪ್ ಇರಬೇಕಾಗುತ್ತೆ. ಸೊ ಸ್ಪೋರ್ಟ್ಮ್ಯಾನ್ಶಿಪ್ ನಾವು ಕೂಡ ನಮ್ಮ ಟೀಮ್ಗೆ ತೋರಿಸ್ಬೇಕು, ನಮ್ಮ ಟೀಮ್ಗೆ ಅಷ್ಟೇ ಲಾಯಲ್ ಆಗಿರಬೇಕು. ಈ ಸಲ ಕಪ್ ಸಿಕ್ಕಿಲ್ಲ ಅಂದರೆ ಪರವಾಗಿಲ್ಲ, ಮುಂದಿನ ಸಲ ಪಕ್ಕ ಸಿಗುತ್ತೆ ಅನ್ನೋಂಥ ಅದೇ ಹೋಪಲ್ಲಿ ಮತ್ತು RCBs ಕಂಟಿನ್ಯೂ ಮಾಡ್ತಾ ಇದ್ದೀವಿ ಮ್ಯಾಚಸ್ನ ನೋಡೋದನ್ನ. ನೆಕ್ಸ್ಟ್ ಸೀಸನ್ಗೆ ಮತ್ತೆ ಕಪ್ ನಮ್ಮದಾಗಲಿ ಅಂತ ಹೇಳ್ತಾ ಇವಾಗ ಸದ್ಯಕ್ಕೆ ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂಥ ಹಾಡು ಕಾಯ್ತಾ ಇದೆ. ಅದನ್ನು ನೋಡಿಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಕಾರ್ಯಕ್ರಮದಲ್ಲಿ ಶಾಲೆ ದಿನಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸ್ಕೂಲ್ ಡೇಸ್ ಆಗಿರ್ಬೋದು, ಕಾಲೇಜ್ ಡೇಸ್ ಆಗಿರ್ಬೋದು, ನಮ್ಮ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್. ಆ ಒಂದು ಗೋಲ್ಡನ್ ಲೈಫ್ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಿದ್ವಿ. ನಿಮ್ಮ ಶಾಲೆ ಟೀಚರ್ಸ್ಗಳಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ಗಳಾಗಿರ್ಬೋದು, ನಿಮ್ಮ ಶಾಲಾ ದಿನಗಳು ಯಾವ ರೀತಿ ಇರ್ತಾ ಇತ್ತು, ಹೇಗೆಲ್ಲ ಎಂಜಾಯ್ ಮಾಡ್ತಾ ಇದ್ರಿ, ಇನ್ನೆಲ್ಲ ತುಂಟತನಗಳನ್ನು ಮಾಡಿದಿರಾ, ಹೇಗಿತ್ತು ನಿಮ್ಮ ಶಾಲಾ ದಿನಗಳು, ಅದ್ರ ಬಗ್ಗೆ ನೀವು ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಹಾಗೆ ನಿಮ್ಮ ಶಾಲೆಯ ಫ್ರೆಂಡ್ಸ್ನ ನೆನೆಸ್ಕೊಂಡು ಏನಾದರೂ ಹೇಳ್ತೀರಾ ಅಂತಂದರೆ, ಅವ್ರಿಗೇನಾದ್ರು ಸಂದೇಶವನ್ನು ತಲುಪಿಸ್ತೀರಾ ಅಂದರೆ ಖಂಡಿತ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಜೊತೆಗೆ ಯಾರಿಗಾದ್ರೂ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸಬೇಕು ಅಂತಿದ್ರೆ, ಯಾರಿಗಾದ್ರೂ ಮದುವೆ ವಾರ್ಷಿಕೋತ್ಸವ ಶುಭಾಶಯಗಳನ್ನ ತಿಳಿಸಬೇಕು ಅಂತಿದ್ರೆ, ಯಾವುದೇ ತರಹದ ಶುಭ ಸಂದೇಶಗಳನ್ನ ತಲುಪಿಸಬೇಕು ಅಂತಿದ್ರೆ ಅಂದ್ರೆ ಖಂಡಿತ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಒಂದು ಪ್ರೀತಿಯ ಶುಭಾಶಯವನ್ನ ಕಾರ್ಯಕ್ರಮದ ಮುಖಾಂತರ ತಲುಪಿಸಬಹುದು. ಸೊ ನೀವು ಮಾಡಬೇಕಾಗಿರೋಂಥದ್ದಿಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ಡಯಲ್ ಮಾಡಬೇಕು, ಹಾಗೆ ಪಟಪಟ ಅಂತ ಮಾತಾಡಬೇಕು. ಜೊತೆಗೆ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಮ್ಯೂಟ್ ಮಾಡಿ ಮಾತಾಡಿ, ಟಿವಿಯಿಂದ ದೂರ ಬಂದು ನಿಂತ್ಕೊಂಡು ಮಾತಾಡಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂಥ ಈ ವಿಷಯದ ಬಗ್ಗೆ ನಿಮ್ಮ ಬಳಿ ಏನಾದರೂ ಕಥೆಗಳಿತ್ತು ಅಂತಂದರೆ, ಪೋಯಮ್ಸ್ಗಳಿತ್ತು ಅಂತಂದರೆ, ಹಾಡುಗಳಿತ್ತು ಅಂದರೆ, ಡೈಲಾಗ್ಸ್ಗಳಿತ್ತು ಅಂದರೆ, ಏನಾದರೂ ಇತ್ತು ಅಂದರೆ ಖಂಡಿತವಾಗ್ಲೂ ಅದನ್ನು ನಮ್ಮ ಜೊತೆಗೂ ಕೂಡ ಹಂಚ್ಕೋಬೋದು. ಜೊತೆಗೆ ಸಂದರ್ಭಗಳು, ನಿಮ್ಮ ನೆನಪುಗಳು, ಸೊ ಈ ರೀತಿ ಎಲ್ಲ ಮಾಡ್ತಾ ಇದ್ವಿ ಸ್ಕೂಲಲ್ಲಿ, ಹೀಗಿರ್ತಾ ಇತ್ತು ನಮ್ಮ ಸ್ಕೂಲ್ ಡೇಸು, ತುಂಬ ಚೆನ್ನಾಗಿದ್ವಿ, ಹೀಗೆಲ್ಲ ಮಾಡ್ತಾ ಇದ್ವಿ ಅಂತ ಏನಾದ್ರು ಇತ್ತು ಅಂದರೆ ಖಂಡಿತವಾಗ್ಲೂ ಅದನ್ನು ನಮ್ಮ ಜೊತೆಗೂ ಕೂಡ ಹಂಚ್ಕೋಬೋದು. ಸೊ ಏನಾಗುತ್ತಪ್ಪ ಅಂತಂದರೆ, ನಮ್ಮ ಶಾಲೆ ದಿನಗಳಲ್ಲಿ ಸಾಕಷ್ಟು ಮೆಮೊರೀಸ್ ಇರುತ್ತೆ ನಮಗೆ.
ಓದ್ತಾನೂ ಇರ್ತೀವಿ, ಇತ್ಲಾಗ ಎಂಜಾಯ್ನೂ ಕೂಡ ಅಷ್ಟು ಚೆನ್ನಾಗಿ ಮಾಡ್ತಾ ಇರ್ತೀವಿ. ಫ್ರೆಂಡ್ಸ್ ಎಲ್ಲ ಸಖತ್ತಾಗಿ ಫುಲ್ ಒಂದು ಏನಂತಾರೆ ಗ್ಯಾಂಗ್ ಎಲ್ಲ ಮಾಡ್ಕೊಂಡಿರ್ತೀವಿ. ಆ ಗ್ಯಾಂಗಲ್ಲಿ ಕೂಡ ಸ್ವಲ್ಪ ಹೊರಗೆ ಹೋಗೋದಾಗಿರ್ಬೋದು, ಸೊ ಮನೆಗೆ ಹೋಗ್ತಾ ಬರ್ತಾ ಇಲ್ಲ ರೋಡಲ್ಲಿ ಮಾತಾಡುವಂಥದ್ದಾಗಿರ್ಬೋದು, ಸಾಕಷ್ಟು ಎಲ್ಲ ಥರದ ಮೆಮೊರೀಸ್ ಇರುತ್ತೆ. ನಿಮಗೆ ಏನು ತುಂಬ ಜಾಸ್ತಿ ಮಿಸ್ ಮಾಡ್ಕೋತೀರಾ, ಶಾಲೆಯ ಫ್ರೆಂಡ್ಸ್ ಅಂದ ತಕ್ಷಣ ಏನು ನೆನಪಾಗುತ್ತೆ, ಅದ್ರ ಬಗ್ಗೆ ನೀವು ಕೂಡ ಮಾತಾಡ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಾಯ್, ಹಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ಪ್ರಣವ್ ಅವರೇ, ಟಿವಿ ಒಲೆ ಮ್ಯೂಟ್ ಮಾಡಿ, ಇಲ್ಲ ಟಿವಿಯಿಂದ ದೂರ ಬಂದ್ಬಿಡಿ. ಬಂದ್ರಾ? ಇನ್ನು ದೂರ. ನನಗೆ ಕಾಣಿಸುತ್ತೆ ಎಲ್ಲ. ಸೊ ಯಾವ ಕ್ಲಾಸಲ್ಲಿ ಓದ್ತಿರೋದು ನೀವು? ನಾವು 4th ಮೇಡಮ್. 4th, ಸೂಪರ್. ಸೊ ಯಾವ ಸ್ಕೂಲಲ್ಲಿ ಓದ್ತಾ ಇದ್ರ ಪ್ರಣವ್ ಅವರೇ? ನಾವು ಕುಂಬ್ಳೂರ್ ಚಿಟಕಿ ಸ್ಕೂಲ್ ಮೇಡಮ್. ಎಂತ? ಚಿಟಕಿ ಇಂಟರ್ನ್ಯಾಷನಲ್ ಸ್ಕೂಲ್ ಮೇಡಮ್. ಓಕೆ, ಸೂಪರ್. ಸೊ ನಿಮ್ಮ ಸ್ಕೂಲಲ್ಲಿ ನಿಮ್ಮ ಫೇವ್ರೆಟ್ ಮಿಸ್ ಯಾರು? ನಮ್ಮ ಫೇವ್ರೆಟ್ ಮಿಸ್ ಶ್ವೇತಾ ಮ್ಯಾಮ್ ಅಂತ. ಯಾಕೆ ಇಷ್ಟ ಆಗ್ತಾರೆ ಶ್ವೇತಾ ಮ್ಯಾಮು? ಹೊಡಿಯಲ್ವಾ ಅವರು? ಹೊಡಿಯಲ್ವಾ? ಅದಕ್ಕೆ ಇಷ್ಟ ಆಗ್ತಾರ? ಬೈಯಲ್ವಾ? ಶ್ವೇತಾ ಮ್ಯಾಮ್ ಯಾಕೆ ಇಷ್ಟ? ಶ್ವೇತಾ ಮ್ಯಾಮ್ ಯಾಕೆ ಇಷ್ಟ ನಿಮಗೆ? ನನಗೆ ಅವರು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಓ, ಹೇಳ್ಕೊಡ್ತಾರೆ, ಅದಕ್ಕೆ ಇಷ್ಟ. ಯಾವ್ದಾರ ಪೋಯಮ್ ಹೇಳ್ತೀರಾ ಪ್ರಣವ್ ಅವರೇ ಇವತ್ತು? ಹಾಡು ಹೇಳ್ತೀರಾ? ರೈಮ್ಸ್ ಹೇಳ್ತೀರಾ? ಏನ್ ಹೇಳ್ತೀರಾ? ನನಗೆ ತುಂಬಾ ಬರಲ್ಲ ಮ್ಯಾಮ್. ಎಷ್ಟು ಬರುತ್ತೆ ಅಷ್ಟು ಹೇಳಿ. ನಾನು ಒಂದು ಪದ್ಯ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಮ್ಯಾಮ್. ಸೂಪರ್, ಹೇಳಿ. ಒಂದ್ ನಿಮಿಷ ಮೇಡಮ್. ನೋಡ್ಕೊಂಡು. ಮತ್ತೆ ಬಿಡ. ಓಕೆ, ಹೇಳಿ ಹೇಳಿ, ಆರಾಮಾಗಿ ಹೇಳಿ. ನಾನು ಇವಾಗ ಹೇಳ್ತಾ ಇರೋದು ಕಂದ ಪದ್ಯ ಮೇಡಮ್. ವಾವ್, ಓಕೆ, ಹೇಳಿ. ಕಂದ ಪದ್ಯ ಅಂತ ಮೇಡಮ್. ಹಾ, ಸೂಪರ್, ಹೇಳಿ. ಕೂಸು ಇತ್ತ ಮನೆಗೆ ಬೀಸನಕ್ಕೆ ಯಾತಾಟ, ಕೂಸು ಕಂದಯ್ಯ ಒಳವರಗಾಡಿದರ, ಬೀಸನಕ್ಕೆ ಗಾಳಿ ಸೆಳೆದಾವ, ಆಡಿ ಬಾನನ ಚಂದ ಅಂಗಾಲ ತೊಳೆದಿನ ತೆಂಗಿನ ಕಾಯಿ ಇಳನೀರ ಬಂಗಾರ ಮಾರಿ ತೊಳೆದೇನ, ಅಳುವ ಕಂದನ ತುಟಿಯು ಅವಳಾದ ಕುಡಿಯುಬ್ಬು ಬೇವಿನ ಎಸಳಾಂಗ, ಶಿವನ ಕೈಯೊಳಗು ಹೊಳೆದಾಂಗ, ಕಂದ ಕಿರಿಕಿರಿ ಇನ್ನೇನು ಮಾಡಲಿ, ಬಿಂದಿಗೆ ಹಾಲು ಸುರಿವೆಂದ. ಅಷ್ಟೇ ಮೇಡಮ್. ವಾವ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ನಿಮ್ ಸ್ಕೂಲಲ್ಲಿ ನಿಮ್ ಬೆಸ್ಟ್ ಫ್ರೆಂಡ್ ಯಾರು ಪ್ರಣವ್ ಅವರೇ? ನಿಮ್ ಬೆಸ್ಟ್ ಫ್ರೆಂಡ್ ಯಾರು? ಬೆಸ್ಟ್ ಫ್ರೆಂಡ್ ತರುಣ್ ಅಂತ ಮೇಡಮ್. ಯಾಕೆ ಬೆಸ್ಟ್ ಫ್ರೆಂಡ್ ಅವರು? ಏನೇನ್ ಮಾಡ್ತೀರಾ ಜೊತೆಗೆ? ನಾನು ಅವನು ತುಂಬಾ ಕ್ಲೋಸ್ ಮೇಡಮ್. ತುಂಬಾ ಕ್ಲೋಸ್. ಸ್ಕೂಲಿಗೆ ಹೋದಾಗ ಅವ್ನು ನನಗೆ ಗಿಫ್ಟ್ ಕೊಡ್ತಾ ಇರ್ತಾನೆ, ನಾನು ಅವನಿಗೆ ಗಿಫ್ಟ್ ಕೊಡ್ತಾ ಇರ್ತೀನಿ ಮ್ಯಾಮ್. ಪಕ್ಕನೇ ಕುತ್ಕೊಳ್ಳೋದಾ ನೀವು ತರುಣ್ ಅವರು? ಓಕೆ, ಸೂಪರ್. ಸೊ ತರುಣ್ ಅವ್ರಿಗೆ ಇವತ್ತೇನ್ ಹೇಳ್ತೀರಾ ಟಿವಿಯಲ್ಲಿ? ಅವನು ನನಗೆ ಬೆಸ್ಟ್ ಫ್ರೆಂಡ್ ಮ್ಯಾಮ್. ಸಿಕ್ಕಿರೋದಕ್ಕೆ ನನಗೆ ತುಂಬಾ ಸಂತೋಷ ಆಗತ್ತೆ ಮೇಡಮ್. ಸೂಪರ್, ವಾವ್. ಸೊ ನಿಮ್ಮ ಬೆಸ್ಟ್ ಫ್ರೆಂಡ್ಗೆ ನಿಮ್ಮ ಕಡೆಯಿಂದ ಇವತ್ತು ಹಾಯ್, ಓಕೆನಾ? ಆಯ್ತು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಪ್ರಣವ್ ಅವರೇ, ಹೀಗೆ ಕರೆ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್. ಪ್ರಣವ್ ಅವರು ತುಂಬಾ ಕ್ಯೂಟಾಗಿ ಮಾತಾಡಿದ್ರು, ಹಾಗೆ ತುಂಬ ಮೆಚೋರ್ ಧ್ವನಿ ಇತ್ತು, ಜೊತೆಗೂ ಕ್ಯೂಟ್ ಇತ್ತು ಅಂತ ಹೇಳ್ಬೋದು. ಜೊತೆಗೆ ಒಂದು ಸೂಪರ್ ಆಗಿರೋವಂಥ ಪೋಯಮನ್ನು ಕೂಡ ತುಂಬ ಅಚ್ಚುಕಟ್ಟಾಗಿ ಹೇಳಿದರು. ನೀವು ಕೂಡ ನಿಮ್ಮ ಮನೆ ಪುಟ್ಟ ಮಕ್ಕಳಿದೆ ಕಾರ್ಯಕ್ರಮಕ್ಕೆ ಕರೆ ಮಾಡಿಸ್ಬೋದು. ಚೆನ್ನಾಗಿ ಮಾತಾಡುವಂಥ ಮಕ್ಕಳಿಗೆ ಖಂಡಿತವಾಗ್ಲೂ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ಅದ್ರ ಜೊತೆಗೆ ಇವತ್ತು ನಿಮ್ಮ ಶಾಲಾ ದಿನಗಳ ಬಗ್ಗೆ ನೀವು ಕೂಡ ಮಾತಾಡ್ಬೋದು. ನಿಮ್ಮ ಶಾಲಾ ದಿನಗಳಲ್ಲಿ ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರಿದ್ರು, ಈಗಲೂ ಕೂಡ ನೆನೆಸ್ಕೋತೀರಾ? ನಿಮ್ಮ ಒಂದು ಫೇವ್ರೆಟ್ ಸ್ನೇಹಿತರು ಅಂತ ಇರ್ತಾರಲ್ವಾ, ಸೊ ಯಾರಿದ್ರು ಆ ರೀತಿ ಅವ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ಬೋದು. ಹಾಗೆ ಅದರ ಜೊತೆಗೆ ನಿಮ್ಮ ಫೇವ್ರೆಟ್ ಟೀಚರ್ ಯಾರಿದ್ರು, ಯಾರನ್ನ ಈಗಲೂ ಕೂಡ ನೆನೆಸ್ಕೋತೀರಾ? ನಿಮ್ಮ ಜೀವನವನ್ನು ಟರ್ನ್ ಮಾಡಿದಂಥ ಟೀಚರ್ ಆಗಿರ್ಬೋದು, ಹಾಗೆ ನೀವು ಮಾಡ್ತಿದ್ದಂಥ ಕೀಟ್ಲೆಗಳಾಗಿರ್ಬೋದು, ಎಷ್ಟೆಲ್ಲ ಬಯಸ್ಕೊಂಡಿದ್ದೀರಾ,
ಅದ್ರ ಬಗ್ಗೆ ಎಲ್ಲ ಖಂಡಿತ ಮಾತಾಡ್ಬೋದು. ಸೊ ಬೈಸ್ಕೊಳ್ಳೋದು ಒಂಥರ ನಮ್ಮ ಸ್ಕೂಲ್ ಮೆಮೊರೀಸಲ್ಲಿ ನಮ್ಗೊಂಥರ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಬೈಸ್ಕೊಳ್ಳೋದು ಕೂಡ ಚೆನ್ನಾಗಿ ಅನಿಸ್ತಿರುತ್ತೆ ಆ ಏಜಲ್ಲಿ. ಯಾಕಂದರೆ ಎಷ್ಟೇ ಬೈದರೂ ಕೂಡ ನಮ್ಗೆ ಏನು ಅನಿಸ್ತಾ ಇರೋದಿಲ್ಲ, ನಮ್ಮ ಪಾಡಿಗೆ ನಾವು ಮಾಡ್ತಾ ಇರ್ತೀವಿ. ನೀವು ಎಷ್ಟಾದರೂ ಬೈಕೊಳ್ಳಿ, ನಾವು ಮಾಡೋದೇ ಹಿಂಗೆ, ನಾವು ಇರೋದೇ ಹಿಂಗೆ ಅನ್ನಂಗೆ ಇರ್ತೀವಿ. ಆ ಆ್ಯಟಿಟ್ಯೂಡ್ ಇರುತ್ತೆ ಒಂದು ಚೈಲ್ಡ್ಹುಡಲ್ಲಿ ಅಂತಲೇ ಹೇಳ್ಬೋದು. ಸೊ ನೀವೇನೆಲ್ಲ ಮಾಡ್ತಿದ್ರಿ, ಎಷ್ಟೆಲ್ಲ ನೀವು ಕೀಟ್ಲೆಗಳನ್ನು ಮಾಡಿದ್ದೀರಾ, ಅದ್ರ ಬಗ್ಗೆ ಖಂಡಿತ ಮಾತಾಡ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಧರಣಿ ಅಂತ. ಜಲಿನಿ, ಜನನಿ, ಧರಣಿ, ತರಣಿ. ಓಕೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಶಾಲಾ ದಿನಗಳ ಬಗ್ಗೆ ಮಾತಾಡ್ತಿದ್ದೀವಿ. ನೀವೇನು ಮಾಡ್ಕೊಂಡಿರೋ ತರಣಿ ಅವರೇ? ನಾನು 8th ಸ್ಟ್ಯಾಂಡ್ ಓದ್ತಿದ್ದೀರಾ? ಸೂಪರ್. ಸೊ ಸ್ಕೂಲ್ ಡೇಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು ಇವಾಗ ಸ್ಕೂಲಲ್ಲಿ? ಚಂದನ. ಚಂದನ. ಯಾಕೆ ಚಂದನ ಬೆಸ್ಟ್ ಫ್ರೆಂಡು? ಏನೇನು ಮಾಡ್ತೀರಾ ಜೊತೆಗೆ? ನನ್ನ ಇಷ್ಟ ಕಾರ್ಯಗಳನ್ನೆಲ್ಲ ಅವಳು ಹೇಳ್ತಾಳೆ. ಓಕೆ ಓಕೆ, ಮತ್ತೆ ಅವಳು ನನ್ ಏನೇ ಕಷ್ಟ ಇದ್ರೆ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾಳೆ. ಓಕೆ. ಏನೇನು ಹೆಲ್ಪ್ ಮಾಡಿದಾರೆ ಅವ್ರು ಇಲ್ಲಿವರೆಗೂ? ಏನಾದ್ರೂ ಗಿಫ್ಟ್ ಕೊಡ್ತಾಳೆ ನನ್ನ ಬರ್ಡೇಗೆ. ಓಕೆ ಓಕೆ, ಸೂಪರ್. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಿರೋಂಥ ಶಾಲಾ ದಿನಗಳ ಬಗ್ಗೆ ಅಲ್ವಾ? ಸೊ ನೀವು ಹೇಗಿದ್ದೀರಾ ಸ್ಕೂಲಲ್ಲಿ? ಯಾವ ರೀತಿ ಸ್ಟೂಡೆಂಟ್ ನೀವು? ಜಾಸ್ತಿ ಪಟಪಟ ಅಂತ ಮಾತಾಡ್ತೀರಾ, ಸೈಲೆಂಟ್ ಇರ್ತೀರಾ, ಫುಲ್ ಓದ್ತಾ ಇರ್ತೀರಾ? ಹೇಗಿದ್ದೀರಾ ನೀವು ಶಾಲೆಯಲ್ಲಿ? ಎಲ್ಲ ಥರ ಇದ್ದೀರಾ? ಓಕೆ, ಸೂಪರ್. ಸೊ ನಿಮಗೆ ಶಾಲೆಯ ಬೆಸ್ಟ್ ಮೆಮರಿ ಅಂತಂದರೆ ಯಾವುದು? ಎಲ್ಲ ಕೂಡ ಇರುತ್ತೆ. ಎಲ್ಲ ಮೆಮರೀಸೇ. ಓಕೆ, ಹೇಳಿ, ನಿಮ್ಮ ಕಡೆಯಿಂದ ಇವತ್ತು ಯಾರಿಗಾದ್ರೂ ಶುಭಾಶಯಗಳನ್ನ ತಿಳಿಸ್ಬೇಕಿತ್ತ? ಯಾರಿಗೆ? ನಮ್ಮ ಪೇರೆಂಟ್ಸ್ಗೆ. ಏನು ಶುಭಾಶಯಗಳು? ವೆಡ್ಡಿಂಗ್ ಆನಿವರ್ಸರಿ. ಸೂಪರ್. ಓಕೆ. ಸೊ ಯಾವಾಗಿದೆ? ಇವತ್ತೇ ಇರೋದು ವೆಡ್ಡಿಂಗ್ ಆನಿವರ್ಸರಿ? ನಾಳೆ ಇರೋದು. ಅಶ್ವಿನಿ ಹಾಗೆ ಶಿವಕುಮಾರ್ ಅವರಿಗೆ, ನಿಮ್ಮ ತಂದೆ ತಾಯರಿಗೆ ಇವತ್ತು ನಿಮ್ಮ ಕಡೆಯಿಂದ ನಾಳೆಗೆ ಅಡ್ವಾನ್ಸ್ಡ್ ಆಗಿ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಓಕೆನಾ? ಓಕೆ. ಸೊ ಎಷ್ಟನೇ ವರ್ಷದ ಆನಿವರ್ಸರಿ ಅವ್ರದ್ದು? 13ನೇ ವರ್ಷ. ಸೊ ಏನೆಲ್ಲ ಪ್ಲಾನ್ ಮಾಡಿದಿರಾ ನೀವು ಅವ್ರ ವೆಡ್ಡಿಂಗ್ ಆನಿವರ್ಸರಿಗೆ? ಏನ್ ಪ್ಲಾನ್ ಮಾಡಿರಾ? ಕೇಕ್ ತರಿಸ್ಬೇಕು ಅಂತ. ಕೇಕ್ ತರಿಸ್ಬೇಕು ಅಂತ. ನಾಳೆ ಸೂಪರ್ ಆಗಿರೋ ಜೋರು. ನಮಗೆ ಕೇಕು? ಓಕೆ, ಥ್ಯಾಂಕ್ ಯು ಸೊ ಮಚ್. ಹೀಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಶುಭ ಸಂಜೆ. ಎಸ್, ಅವರು ಕೂಡ ಅವರ ತಂದೆ ತಾಯಿಯ ವೆಡ್ಡಿಂಗ್ ಆನಿವರ್ಸರಿಗೆ ಶುಭಾಶಯಗಳನ್ನ ತಲುಪಿಸ್ತಾ ಇದ್ರು. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ನಿಮ್ಮ ಪ್ರೀತಿ ಪಾತ್ರರಿಗೆ ನೀವೇನಾದರೂ ಶುಭಾಶಯಗಳನ್ನ ತಲುಪಿಸಬೇಕು ಅಂತಿದ್ದೀರಾ ಅಂದರೆ, ಮದುವೆ ವಾರ್ಷಿಕದ ಶುಭಾಶಯಗಳಾಗಿರ್ಬೋದು, ಹುಟ್ಟುಹಬ್ಬದ ಶುಭಾಶಯಗಳಾಗಿರ್ಬೋದು, ಯಾವುದೇ ಥರದ ಶುಭ ಸಂದೇಶಗಳನ್ನ ತಲುಪಿಸಬೇಕು ಅಂತಿದ್ದೀರಾ ಅಂದರೆ ಖಂಡಿತ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಾಯ್, ಹಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ನಮಸ್ತೆ ಪುನೀತ್ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಏನು ಮಾಡ್ಕೊಂಡಿರೋದು ನೀವು? ನಾವು 8th ಸ್ಟ್ಯಾಂಡರ್ಡ್. 8th ಸ್ಟ್ಯಾಂಡರ್ಡು. 8th ಮುಗಿತಾ? 8th ಹೋಗ್ಬೇಕಾ? 8th ಹೋಗ್ಬೇಕು. ಫುಲ್ ಜೋಶಲ್ಲಿದ್ದೀರಾ? 8th ಹೆಂಗಿರುತ್ತೆ ಅಂತ? ಸೊ ಹೆಂಗಿರುತ್ತೆ 8th? ಹೆಂಗಿರುತ್ತೆ 8th? ಏನೇನು ಮಾಡ್ಬೇಕು ಅನ್ಕೊಂಡಿದ್ದೀರಾ? ತುಂಬಾ ಮ್ಯಾಥ್ಸ್ ಅಲ್ಲಿ ಈಸಿ ಇರುತ್ತೆ. ತುಂಬಾ ಇಷ್ಟ. ಹೈಸ್ಕೂಲ್ ಇಷ್ಟ? ಇನ್ನು ಹೋಗೇ ಇಲ್ಲ ನೀವಿನ್ನು? ಒಟ್ಟು ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀರಾ? ಹೌದಾ? ಓಕೆ, ಸೂಪರ್. ಸೊ 7th ಹೇಗಿತ್ತು ನಿಮ್ದು? 7th ಚೆನ್ನಾಗಿತ್ತು. ಏನೇನ್ ಮಾಡಿದ್ರಿ 7th ಅಲ್ಲಿ? ತುಂಬಾ ಸ್ಪೋರ್ಟ್ಸ್ ಆಡ್ದೆ. ಮತ್ತೆ ಇದು ಭಾಷಣ ಎಲ್ಲ ಮಾಡ್ದೆ. ಇದ್ರ ಸ್ವಾತಂತ್ರ್ಯ ದಿನಾಚರಣೆಗೆಲ್ಲ, ರಿಪಬ್ಲಿಕ್ ಡೇ ಒಳಗೆಲ್ಲ ಭಾಷಣ ಮಾಡ್ದೆ. ವಾವ್. ಹಾ, ಸೊ ಅಷ್ಟೇ? ಫ್ರೆಂಡ್ಸ್ ಏನೆಲ್ಲ ಮಾಡ್ದೆ. ಫ್ರೆಂಡ್ಸ್ ಜೊತೆಗೆ ಏನೆಲ್ಲ ಮಾಡಿದ್ರಿ? ಎಷ್ಟು ಮಜಾ ಮಾಡಿದ್ರಿ? ತುಂಬಾ ಮಜಾ ಮಾಡಿದ್ವಿ. ಏನೇನ್ ಮಾಡಿದ್ರಿ ಮಜಾ ಅಂದ್ರೆ? ನಾಟಕ ಎಲ್ಲ ಮಾಡಿದ್ವಿ. ನಾಟಕ ಎಲ್ಲ ಮಾಡಿದ್ವಿ, ಮೀನ್ ಹಿಡಿದ್ವಿ. ಓಕೆ, ತುಂಬಾ ಎಂಜಾಯ್ ಮಾಡಿದ್ರಿ. ಸೂಪರ್. ಸೊ ನಿಮ್ 7th ಸ್ಟ್ಯಾಂಡರ್ಡ್ ಬೆಸ್ಟ್ ಮೆಮೊರಿ ಅಂತಂದ್ರೆ ಯಾವುದು? ಮೀನ್ ಹಿಡಿದ್ರಿ? ಎಲ್ಲಿ ಹಿಡಿದ್ರಿ? ಹೆಂಗ್ ಹಿಡಿದ್ರಿ? ಏನ್ ಟ್ರಿಪ್ಪು? ಇದು ಚಾನಲ್ ನೀರ್ ಬಂದಿದ್ವಾ, ಅದ್ರೊಳಗಡೆ ನಮ್ಮ ಫ್ರೆಂಡ್ಸ್ ಇಳಿದ್ಬಿಟ್ರು. ಇಳಿದು ಹಿಡಿದ್ರು ಕೈಯಲ್ಲಿ?
ವಾ, ಅದೇ ನಿಮಗೆ ಬೆಸ್ಟ್ ಮೆಮರಿ 7th ಇಂದು. ಓಕೆ ಸೂಪರ್. ಸೊ ನೆಕ್ಸ್ಟ್ ಟೈಮ್ ನೀರ ಹತ್ರ ಹೋದಾಗೆಲ್ಲ ಹುಷಾರು, ಓಕೆನಾ? ಓಕೆ. ಸೊ ಎಸ್, ಹೇಳಿ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಯಾರು ನಿಮ್ಮ ಸ್ಕೂಲಲ್ಲಿ? ರೋಷನ್ ಒಬ್ರೆ, ಬೇರೆ ಯಾರು ಇಲ್ಲ? ಓಕೆ. ಸೊ ಇವತ್ತು ರೋಷನ್ ಅವ್ರು ನಿಮ್ಮ ಕಡೆಯಿಂದ ಏನಾದ್ರು ಹೇಳ್ತೀರಾ? ರೋಷನ್ ಅವ್ರು ನಿಮ್ಮ ಕಡೆಯಿಂದ ಏನಾದ್ರು ಹೇಳ್ತೀರಾ? ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟಾ? ಓಕೆ ಸೂಪರ್. ಸೊ ರೋಷನ್ ಅವ್ರಿಗೆ ನಿಮ್ಮ ಕಡೆಯಿಂದ ಆಲ್ ದ ಬೆಸ್ಟ್, ಓಕೆನಾ? ಥ್ಯಾಂಕ್ ಯು. ಹೀಗೆ ಕರೆ ಮಾಡ್ತಾ ಇರಿ. ಶುಭ ಸಂಜೆ. ಸರ್ ಕೂಡ ಚೆನ್ನಾಗಿ ಮಾತಾಡಿದ್ರು. ಹೈಸ್ಕೂಲಿಗೆ ಹೋಗೋಬೇಕಾದ್ರೆ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಅಂತಲೇ ಹೇಳ್ಬೋದು. 7th ಮುಗಿಸಿರ್ತೀವಿ, ಇನ್ನೇನು 8th ದೊಡ್ಡವ್ರು ಆಗಿಬಿಟ್ಟಿದ್ದೀವಿ, ನಾವು ಹೈಸ್ಕೂಲಿಗೆ ಹೋಗ್ತಾ ಇದ್ದೀವಿ, ದೊಡ್ಡ ಸ್ಕೂಲು. ಇವಾಗ ಜಸ್ಟ್ ಪ್ರೈಮರಿ ಅಲ್ಲ, ನಾವು ಇವಾಗ ಹೈಯರ್ ಪ್ರೈಮರಿನೂ ಮುಗಿಸಿ 8th ಹೋಗ್ತಾ ಇದ್ದೀವಿ. ಹೈಸ್ಕೂಲ್ ಅಂದರೆ ಏನೋ ಒಂಥರ ಹೊಸ ಪ್ರೈಡ್ ಇರುತ್ತೆ ಅಂತಲೇ ಹೇಳ್ಬೋದು. 8th ಎಂಟ್ರಿ ಆಗಬೇಕಾದಾಗ ಸಾಕಷ್ಟು ಎಕ್ಸೈಟೆಡಿಂದ ನೋಡೋಣ ಏನೇನಾಗುತ್ತೆ ಅಂತ 8th ಚೆನ್ನಾಗಿರಬೇಕು ಅಂತ ಅಂದ್ಕೊಂಡು ಎಂಟ್ರಿ ಆಗ್ತಾ ಇರ್ತೀವಿ. ಸೊ ಯಾರೆಲ್ಲ ಇವಾಗ 8th ಎಂಟ್ರಿ ಆಗ್ತಿದ್ದೀರಾ? ಸೊ ನೀವೆಲ್ಲ ಏನೆಲ್ಲ ಅನ್ಕೋತಾ ಇದ್ರೆ, ಏನೆಲ್ಲ ಪ್ಲಾನ್ ಮಾಡಿದ್ರೆ, 8th ಏನು ಮಾಡಬೇಕು ಅಂದ್ಕೊಂಡಿದ್ರೆ, ಖಂಡಿತವಾಗ್ಲೂ ಅದ್ರ ಬಗ್ಗೆ ಎಲ್ಲ ಮಾತಾಡ್ಬೋದು. ಹಾಗೆ ನಿಮ್ಮ ಶಾಲಾ ದಿನಗಳ ಬಗ್ಗೆ ನೀವೇನೋ ಹಂಚ್ಕೋತೀರಾ ಅಂತಂದರೆ ಯಾವ ರೀತಿ ಇರ್ತಾ ಇತ್ತು ನಿಮ್ಮ ಸ್ಕೂಲ್ ಡೇಸ್ ಆಗಿರ್ಬೋದು, ಏನೇನು ಮಾಡ್ತಾ ಇದ್ರಿ ನಿಮ್ಮ ಸ್ಕೂಲ್ ಡೇಸಲ್ಲಿ ಅದ್ರ ಬಗ್ಗೆ ಮಾತಾಡ್ತೀರಾ ಅಂದರೆ ಖಂಡಿತವಾಗ್ಲೂ ಅವಕಾಶ ಇರುತ್ತೆ. ಇಂಥ ಕಾರ್ಯಕ್ರಮದಲ್ಲಿ ಅದ್ರ ಬಗ್ಗೆ ಮಾತಾಡ್ಬೋದು. ಜೊತೆಗೆ ಟೀಚರ್ಸ್ ಯಾರು ನಿಮಗೆ ತುಂಬ ಇಷ್ಟ ಆಯಿತು, ನಿಮ್ಮ ಫೇವ್ರೇಟ್ ಟೀಚರ್ ಆಗಿರ್ಬೋದು, ಟೀಚರ್ಸ್ ಜೊತೆಗೆ ನಿಮ್ಗೆ ಯಾರು ಮೆಮರೀಸ್ ಇತ್ತು ಅಂದರೆ ಅದನ್ನು ಕೂಡ ಖಂಡಿತವಾಗ್ಲೂ ಹಂಚ್ಕೋಬೋದು. ಸಾಕಷ್ಟು ಕರೆಗಳನ್ನು ಅಟೆಂಡ್ ಮಾಡ್ತೀನಿ. ಯಾವ್ಯಾವ ಕಾಲೇಜ್ ಏನೆಲ್ಲ ಹೇಳ್ತಾರೆ ಅಂತ ಕೇಳೋಣ. ಆದರೆ ಅದಕ್ಕೂ ಮೊದಲು ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂಥ ಹಾಡು ಕಾಯ್ತಾ ಇದೆ, ಅದನ್ನು ನೋಡ್ಕೊಂಡು ಹೋಗ್ಬೇಕು ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ನೋಡ್ಕೊಂಬಂದ್ರಿ ಒಂದು ಸೂಪರ್ ಆಗಿರುವಂಥ ಹಾಡು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ದೀಪಾ ಅಂತ. ಶಿಲ್ಪಾ? ದೀಪಾ. ನಮಸ್ತೆ ದೀಪಾ ಅವರೇ, ಹೇಗಿದ್ದೀರಾ? ನೆನ್ನೆ ಕರೆ ಮಾಡಿದ್ರಾ ನೀವು? ಇಲ್ಲ ಮೇಡಮ್, ಕರೆ ಮಾಡಿದ್ದ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇರೋದು ದೀಪಾ ಅವರೇ? ದಾವಣಗೆರೆಯಿಂದ, ಸರಸ್ವತಿ ನಗರ ಅಂತ. ಏನು ಮಾಡ್ಕೊಂಡಿದ್ರಾ? ಮನೇಲಿ ಐರನ್ ಮಾಡ್ತೀವ್ರಿ ಮೇಡಮ್. ಓಕೆ ಸೂಪರ್. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಶಾಲೆ ದಿನಗಳ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ನಿಮ್ಮ ಮೆಮೊರೀಸ್ ಏನಾದ್ರು ಇದೆಯಾ ಶಾಲೆ ದಿನಗಳದ್ದು? ಹೌದು, ಚೆನ್ನಾಗಿದೆ. ಫ್ರೆಂಡ್ಸ್ ಇದ್ದಾರೆ, ಶಿಲ್ಪ ಅಂತ. ಓಕೆ. ಹೈಸ್ಕೂಲಲ್ಲಿ ವಿಜಯ್ ಅಂತ ಇದ್ದ. ಓಕೆ. ನಿಮ್ಮ ಫ್ರೆಂಡ್ಸ್ಗೆ ಇವತ್ತಿನ ಕಾರ್ಯಕ್ರಮದ ಕಡೆಯಿಂದ ಏನಾದ್ರು ಹೇಳೋದಕ್ಕೆ ಇಷ್ಟಪಡ್ತೀರಾ? ಫ್ರೆಂಡ್ಸ್ಗೆ ಅಂತ ನಮ್ಮಮ್ಮ ನಮ್ಮ ಅಕ್ಕ ಎಲ್ಲ ಟೂರ್ ಆಗಿದ್ದಾರೆ. ಅವ್ರಿಗೆ ವಿಷಯ ತಿಳಿಸ್ತೀನಿ. ಎಸ್, ಅವರಿಗೆ ನಿಮ್ಮ ಕಡೆಯಿಂದ ಹಾಯ್, ಹೇಗೆ, ಗುಡ್ ಈವ್ನಿಂಗ್, ಓಕೆನಾ? ಧರ್ಮಸ್ಥಳ, ಸುಬ್ರಹ್ಮಣ್ಯ ಅವಕ್ಕೆಲ್ಲ ಹೋಗಿದ್ದಾರೆ, ಅಮ್ಮ ಅಕ್ಕ ಎಲ್ಲ ಫ್ಯಾಮಿಲಿ. ಓಕೆ ಓಕೆ ಅವ್ರಿಗೆ ಓಕೆ ಸೂಪರ್. ಸೊ ಅವರಿಗೆ ನಿಮ್ಮ ಕಡೆಯಿಂದ ಹ್ಯಾಪಿ ಜರ್ನಿ, ಓಕೆನಾ? ಇದ್ದು ಫೋನ್ ಮಾಡಿದ್ವಿ, ಇನ್ ಕಾಲ್ ಸಿಗ್ಲಿಲ್ಲ ನಮಗೆ. ಓಕೆ ಓಕೆ, ಹಾಂ, ಥ್ಯಾಂಕ್ ಯು ಸೊ ಮಚ್ ಕರೆ ಮಾಡಿದ್ದಕ್ಕೆ. ಮಗಂದು ದರ್ಶನ್ ಅಂತಂದು ಬರ್ತಡೇ ಆಯ್ತು. ಹಾಂ, ಅವ್ರ ಹೆಸರು? ಹೋದ್ ತಿಂಗಳ 4ನೇ ತಾರೀಕಿಗೆ ನಮ್ ದೊಡ್ಡ ಮಗನ್ ಬರ್ತಡೇ ಇತ್ತು, ದರ್ಶನ್ ಅಂತ. ಹಾಂ, ಕಾಲ್ ಸಿಗ್ಲಿಲ್ಲ ನಮಗೆ, ಬಾಳ ಟ್ರೈ ಮಾಡಿದ್ವಿ. ಟ್ರೈ ಮಾಡ್ತೀರಿ, ಖಂಡಿತ ಸಿಗತ್ತೆ, ಓಕೆನಾ ದೀಪಾ ಅವರೇ? ಹೌದು, ನೆಕ್ಸ್ಟ್ ಮಾಡ್ತಿರ್ತೀನಿ. ಎಸ್, ಥ್ಯಾಂಕ್ ಯು ಸೊ ಮಚ್. ಕರೆ ಮಾಡಿದಾಗ ನೆಕ್ಸ್ಟ್ ಟೈಮ್ ಟಿವಿ ವಾಲ್ಯೂಮ್ ಕಂಪ್ಲೀಟ್ ಮ್ಯೂಟ್ ಮಾಡಿ, ಓಕೆನಾ? ಬ್ಯಾಕ್ಗ್ರೌಂಡಲ್ಲಿ ಸಾಕಷ್ಟು ಡಿಸ್ಟರ್ಬೆನ್ಸ್ ಇದೆ. ಓಕೆ ಮೇಡಮ್, ಥ್ಯಾಂಕ್ ಯು. ಹೀಗೆ ಕರೆ ಮಾಡ್ತಾ ಇರಿ. ಶುಭ ಸಂಜೆ. ದೀಪಾ ಅವರು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ರು, ಬ್ಯಾಕ್ಗ್ರೌಂಡಲ್ಲಿ ಸಾಕಷ್ಟು ಧ್ವನಿ ಇತ್ತು ಅಂತಲೇ ಹೇಳ್ಬೋದು. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ಶಾಲೆ ದಿನಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸ್ಕೂಲ್ ಡೇಸ್ ಆಗಿರ್ಬೋದು, ಕಾಲೇಜ್ ಡೇಸ್ ಆಗಿರ್ಬೋದು, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಸ್ಕೂಲ್ ಡೇಸ್, ಕಾಲೇಜ್ ಡೇಸ್, ಕ್ಲಾಸಲ್ಲಿ ಕುತ್ಕೊಳ್ಳೋದಾಗಿರ್ಬೋದು, ಅಸೆಂಬ್ಲಿಯಲ್ಲಿ ನಾವು ಹೋಗೋದಾಗಿರ್ಬೋದು, ಪ್ರೇಯರ್ ಮಾಡುವಂಥದ್ದಾಗಿರ್ಬೋದು, ಸೊ ಒಂದು ಬ್ಯಾಂಡ್ ಸೆಟ್ ಟೀಮ್ ಬಾರಿಸೋದಾಗಿರ್ಬೋದು, ಸೊ ಸ್ಟೇಜ್ ಮೇಲೆ ಪ್ರೇಯರ್ ಹೇಳುವಂಥದ್ದಾಗಿರ್ಬೋದು, ಸೊ ಫೆಸ್ಟ್ಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಒಂದೊಂದು ನ್ಯಾಷನಲ್ ಫೆಸ್ಟಿವಲ್ನ ತುಂಬ ಚೆನ್ನಾಗಿ ಆಚರಿಸ್ತಾ ಇರ್ತೀವಿ. ಏನಾದರೂ ಹಬ್ಬಗಳು ಅಂತ ಬಂತು ಅಂತಂದರೆ ಆಗಸ್ಟಿಂದ ನಮ್ಮ ಒಂದು ಆಗಸ್ಟ್ 15th ಆಗಿರ್ಬೋದು, ರಿಪಬ್ಲಿಕ್ ಡೇ ಆಗಿರ್ಬೋದು, ಸೂಪರಾಗಿ ಆಚರಿಸ್ತಾ ಇರ್ತೀವಿ. ಗಾಂಧಿ ಜಯಂತಿ ಆಗಿರ್ಬೋದು, ಎಲ್ಲ ಫೆಸ್ಟಿವಲ್ಸ್ನ ಚೆನ್ನಾಗಿ ಮಾಡ್ತಾ ಇರ್ತೀವಿ. ಜೊತೆಗೆ ಕಾಲೇಜ್ ಫೆಸ್ಟ್ಗಳಿರುತ್ತೆ, ಸ್ಕೂಲ್ ಫೆಸ್ಟ್ಗಳಿರುತ್ತೆ, ಆ್ಯನ್ಯುವಲ್ ಡೇಗಳಿರುತ್ತೆ, ಅಲ್ಲೆಲ್ಲ ಡಾನ್ಸ್ಗಳನ್ನು ಮಾಡ್ತಾ ಇರ್ತೀವಿ. ಏನಾದ್ರು ಸ್ಪೆಷಲ್ ಡೇಗಳಿತ್ತು ಅಂದರೆ ಅದಕ್ಕೆ ಡ್ಯಾನ್ಸ್ ಮಾಡ್ತಾ ಇರ್ತೀವಿ. ಡಾನ್ಸ್ ಕಾಂಪಿಟೇಷನ್ಸ್ ಇರುತ್ತೆ, ಥರದ ಕಾಂಪಿಟೇಷನ್ಸ್ಗಳಿರುತ್ತೆ, ಅದನ್ನೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀವಿ. ಒಂಥರ ಲವಲವಿಕೆಯಿಂದ ಬದುಕುವಂಥ ಜೀವನ ಅಂತಂದರೆ ನಮ್ಮ ಶಾಲೆ ಹಾಗೂ ಕಾಲೇಜ್ ದಿನಗಳು ಅಂತಲೇ ಹೇಳ್ಬೋದು. ಸೊ ಎಲ್ಲ ಥರದ ಫಂಕ್ಷನ್ಸ್ಗಳೆಲ್ಲ ಸ್ವಲ್ಪ ದಿನಕ್ಕೆಲ್ಲ ಆಗ್ತಾ ಇರುತ್ತೆ. ಹಬ್ಬಗಳನ್ನು ಚೆನ್ನಾಗಿ ಮಾಡ್ತಾ ಇರ್ತೀವಿ. ಶಾಲೆಯಲ್ಲಿ ದಿನ ಹೋಗಿ ಬರೋದಾಗಿರ್ಬೋದು,
ಟೆನ್ಷನ್ ಇಲ್ದಂಗೆ, ಯಾಕಂದರೆ ನಮ್ಗೆ ಏನು ರೆಸ್ಪಾನ್ಸಿಬಿಲಿಟಿ ಇರಲ್ಲ ನಮ್ಮ ಶಾಲೆ ಕಾಲೇಜ್ ಇರೋಂಥ ಟೈಮಲ್ಲಿ. ಸೊ ನಾವೇನು ಕೆಲಸ ಮಾಡಬೇಕಾಗಿ ಕೊಡ್ತಾ ಇರೋದಿಲ್ಲ, ಏನು ಪ್ರೆಷರ್ ಇರಲ್ಲ ನಮಗೆ, ಕೇವಲ ಒಂದೇ ಒಂದು ಪ್ರೆಷರ್ ಅಂದರೆ ಅದು ಓದುವಂಥದ್ದು. ಸೊ ಹಾಗಾಗಿ ಆ ಒಂದು ಡೇಸ್ಗಳು ನಾವು ಎಷ್ಟು ನಿಶ್ಚಿಂತರಾಗಿದ್ವಿ. ಸೊ ಆ ಒಂದು ದಿನಗಳು ನಮಗೆ ಸಾಕಷ್ಟು ಇಷ್ಟ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ನಾವು ಕೂಡ ತುಂಬ ಚೆರಿಷ್ ಮಾಡ್ತಾ ಇರ್ತೀವಿ ನಮ್ಮ ಡೇಸ್ನ, ಅದರಲ್ಲೂ ಕೂಡ ಶಾಲೆಯ ದಿನಗಳನ್ನು ಸಾಕಷ್ಟು ನೆನೆಸ್ಕೊತಾ ಇರ್ತೀವಿ. ಯಾಕಂದರೆ ಆ ಮುಗ್ಧತೆಯಲ್ಲಿ ಬೆಳೆದು ಬಂದಂಥ ದಿನಗಳಾಗಿರ್ಬೋದು, ಆ ಒಂದು ಮುಗ್ಧತೆಯಲ್ಲಿ ಬಂದಂಥ ಬಾಂಧವ್ಯಗಳಾಗಿರ್ಬೋದು, ಸಾಕಷ್ಟು ನಮ್ಮ ಜೊತೆಗೆ ಸದಾ ನಮ್ಮ ಮನಸ್ಸಲ್ಲಿರುತ್ತೆ ಅಂತಲೇ ಹೇಳ್ಬೋದು. ನಾವು ಎಷ್ಟೇ ಜೀವನದಲ್ಲಿ ಮುಂದೆ ಹೋಗ್ತಾ ಹೋದ್ರೂ ಕೂಡ ಈ ದಿನಗಳು ಮಾತ್ರ ನಾನು ನೆನೆಸ್ಕೊಂಡಾಗ ಅದೇ ಒಂದು ಮುಗ್ಧತೆ ವಾಪಸ್ ಬಂದಿರುತ್ತೆ. ಆ ಒಂದು ಕಳೆಗಳನ್ನ ನೋಡ್ತಾ ಇದ್ದಾಗ ಯಾವ ರೀತಿ ನಗ್ನಗ್ತಾ ಇದ್ವಿ, ಮನಸಾರಿ ನಗ್ತಾ ಇದ್ವಿ, ಎಷ್ಟು ಖುಷಿಯಾಗಿದ್ವಿ, ಆ ದಿನಗಳಲ್ಲಿ ಎಷ್ಟು ಸಂತೋಷವಾಗಿದ್ವಲ್ಲ ನಾವು ಅಂತ ನೆನೆಸ್ಕೊಂಡಾಗನೇ ಸಾಕಷ್ಟು ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನೀವು ಕೂಡ ಏನಾದ್ರು ಚಾನ್ಸ್ ಸಿಕ್ತು ಅಂದರೆ ಖಂಡಿತವಾಗ್ಲೂ ನೀವು ಎಲ್ಲ ಶಾಲೆ ಫ್ರೆಂಡ್ಸ್ಗಳನ್ನ, ಕಾಲೇಜ್ ಫ್ರೆಂಡ್ಸ್ಗಳನ್ನ ಅವಾಗವಾಗ ಮೀಟ್ ಆಗ್ತಾ ಇರಿ. ಜೀವನದಲ್ಲಿ ಒಂದು ಹೊಸ ಕಳೆ ಬಂದಿರುತ್ತೆ, ಎಲ್ಲವನ್ನು ನೆನೆಸ್ಕೊಡ್ತಾ ಇರ್ತೀರ, ಒಂದು ಹೊಸ ಲೂಪ್ ಸಿಕ್ಕಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಸಂಚಿಕೆನ ಕಂಪ್ಲೀಟ್ ಆಗಿ ನಮ್ಮ ಒಂದು ಶಾಲೆ ದಿನಗಳಿಗೆ, ಕಾಲೇಜ್ ದಿನಗಳಿಗೆ ಡೆಡಿಕೇಟ್ ಮಾಡಿದ್ವಿ. ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಕೂಡ ಭಾವಿಸಿದ್ದೀನಿ. ಇದ್ರ ಸಂಚಿಕೆಯಲ್ಲಿ ಮಾಡಿದಂಥ ಕಾಲೇಜ್ ಎಲ್ಲರೂ ಕೂಡ ಸೂಪರ್ ಆಗಿ ಕಾರ್ಯಕ್ರಮದಲ್ಲಿ ಮಾತಾಡಿದ್ರು. ಸೊ ಈ ಸಂಚಿಕೆ ಮರುಪ್ರಸಾರ ನಾಳೆ ಬೆಳಗ್ಗೆ 10:00 ವಿವನ್ ಚಾನಲ್ ಆಗುತ್ತಿದ್ರೆ ಕೂಡ ನೀವು ಖಂಡಿತವಾಗ್ಲೂ ನೋಡ್ಬೋದು. ಹಾಗೆ ನಾಳೆಯ ಟಾಪಿಕ್ ಏನಪ್ಪಾ ಅಂತಂದ್ರೆ, ಸೊ ಎಲ್ಲ ಒಳ್ಳೆ ಕ್ಷಣಗಳು ಅಂದರೆ ನಿಮ್ಮ ಜೀವನದಲ್ಲಿ ಕಂಪ್ಲೀಟ್ ಆಗಿ ಕೇವಲ ಶಾಲೆ ಕಾಲೇಜ್ ಡೇಸ್ ಅಷ್ಟೇ ಅಲ್ಲ, ಇದುವರೆಗೂ ನೀವು ಬದುಕಿರುವಂಥ ಈ ಜೀವನದಲ್ಲಿ ಸೊ ನಿಮ್ಗೆ ಏನೆಲ್ಲ ಬೆಸ್ಟ್ ಮೂಮೆಂಟ್ಸ್ ಅಂದರೆ, ಈಗ ಒಂದು ನಿಮಗೆ ಆ ಮಗು ಆಗಿರುತ್ತೆ, ಆವಾಗ ನಿಮಗೆ ಅದನ್ನ ನೋಡಿದಾಗ ಮಗುನ ಫಸ್ಟ್ ಟೈಮ್ ಕೈಯಲ್ಲಿ ಎತ್ಕೊಂಡಾಗ ಸಾಕಷ್ಟು ಆನಂದ ಬಾಷ್ಪ ಬಂದಿರುತ್ತೆ, ಅದಾಗಿರ್ಬೋದು. ಸೊ ಮದುವೆ ಆದಾಗ ಆ ಕ್ಷಣ ನನಗೆ ಸ್ಪೆಷಲ್ ಆಗಿತ್ತು ಅನ್ನೋಂಥದ್ದಾಗಿರ್ಬೋದು, ನಮ್ಮ ಮದುವೆ ಆಗಿ ಗಂಡನ ಮನೆಗೆ ಬಂದಾಗ ಈ ಕ್ಷಣ ಸ್ಪೆಷಲ್ ಆಗಿತ್ತು ಅನ್ನೋಂಥದ್ದಾಗಿರ್ಬೋದು. ಒಂದು ಲೈಫಲ್ಲಿ ಒಂದು ಬೆಸ್ಟ್ ಮೂಮೆಂಟ್ಸ್ ಅಂತ ಇರುತ್ತೆ ನಮ್ಮ ಜೀವನದಲ್ಲಿ, ಒಂದು ಘಟ್ಟ ಅದೊಂದು ಪರ್ಫೆಕ್ಟ್ ಮೂಮೆಂಟ್. ನನಗೆ ಈ ಕ್ಷಣವನ್ನು ನಾನು ಮತ್ತೆ ಮತ್ತೆ ಜೀವಿಸಕ್ಕೆ ಇಷ್ಟಪಡ್ತೀನಿ ಅಂತ ಅನಿಸುವಂಥ ಒಂದು ಕ್ಷಣ ಇರುತ್ತೆ. ಅದು ನಿಮ್ಮ ಮಗಳ ಮದುವೆ ಆಗಿರ್ಬೋದು, ಮಕ್ಕಳ ಮದುವೆಗಳಾಗಿರ್ಬೋದು. ಸೊ ಏನೋ ಒಂದು ಬದುಕಿದಂಥ ಒಂದು ಕ್ಷಣ, ಸ್ಕೂಲ್ ಡೇಸ್, ಕಾಲೇಜ್ ಡೇಸ್ ಅಥವಾ ಏನೋ ಪ್ರೈಸ್ ತೊಗೊಂಡಿರ್ತೀರ ಅದಾಗಿರ್ಬೋದು. ಸೊ ಏನೋ ಒಂದು ಸ್ಪೆಷಲ್ ಮೂಮೆಂಟ್ ಅಂತ ನಿಮ್ಮ ಜೀವನದಲ್ಲಿ ಇರುತ್ತೆ. ಆ ಸ್ಪೆಷಲ್ ಮೂಮೆಂಟನ್ನು ನಾಳೆ ಹಂಚ್ಕೊಳ್ಳುವಂಥ ಅವಕಾಶ ಇರುತ್ತೆ. ಸೊ ಅದ್ರ ಬಗ್ಗೆ ಸಾಕಷ್ಟು ಮಾತಾಡ್ಬೋದು. ಏನಾದರೂ ಕವಿತೆಗಳನ್ನು ಬರೀತೀರಾ ಅಂತಂದರೆ, ಕತೆಗಳನ್ನು ಬರೆದಿದ್ದೀರಾ ಅಂದರೆ ಅದನ್ನು ಕೂಡ ನಾಳೆಯ ಸಂಚಿಕೆಯಲ್ಲಿ ಖಂಡಿತವಾಗ್ಲೂ ಹಂಚ್ಕೋಬೋದು. ಸೊ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವಂಥ ಸಮಯ ಆಗಿದೆ. ಮತ್ತೆ ನಿಮಗೆ ನಾಳೆಯ ಸಂಚಿಕೆಯಲ್ಲಿ ಶಾರ್ಪ್ 6 ಗಂಟೆಗೆ. ಅದಕ್ಕೆ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ನ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನಲ್ಗೆ ಹೋಗಿ ನೀವು ದೇವನಗರಿ ಆಡ್ಸ್ ಅಂತ ಸರ್ಚ್ ಮಾಡ್ತೀರಾ ಅಂದರೆ ನಿಮಗೆ ಸಾಕಷ್ಟು ವಿಡಿಯೋಸ್ ಬರುತ್ತೆ, ಅಲ್ಲಿ ಕೂಡ ಹೋಗಿ ನಮ್ಮ ಎಲ್ಲ ವಿಡಿಯೋಸ್ ನೋಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನಾಳೆಯ ಸಂಚಿಕೆಯಲ್ಲಿ ಶಾರ್ಪ್ 6 ಗಂಟೆಗೆ. ಅಲ್ಲಿವರೆಗೂ ನೋಡ್ತಾ ಇರಿ ವಿವನ್ ಚಾನಲ್. ಗುಡ್ ನೈಟ್, ಶುಭರಾತ್ರಿ.